ನಿಮ್ಮ ಮುಖಾಂತರ ಎಲ್ಲ ಕರ್ನಾಟಕದಲ್ಲಿ ಯಾರು ಸಾಲ ತಗೊಂಡಿದ್ದೀರಾ ಮತ್ತು ಯಾರು ಸಾಲ ತಗೊಳಕ್ಕೆ ಹೋಗ್ತಾ ಇದ್ದಾರೆ, ಆಗ ಆಲ್ರೆಡಿ ಯಾರೋ ಸಾಲ ತಗೊಂಡಿದ್ದಾರೆ, ಕೆಲವರು ಆಲ್ರೆಡಿ ಇಮಿಡಿಯೇಟ್ ಇವಾಗ ಸಾಲ ತಗೊಂಡು ಮುಂದುವರಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ನೋಡಬೇಕಾದಂತ ಒಂದು ಸ್ಪೆಷಲ್ ಪ್ರೋಗ್ರಾಮ್ಗಳಿದು. ನಿಮ್ಗೆ ಮೋಸ ಆಗ್ತಿದ್ರೆ ನೀವು ಪ್ರಶ್ನೆಗಳನ್ನು ಕೇಳಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್, ನಂತರ ಯಾರು ಮೋಸ ಹೋಗ್ಬೇಡಿ, ಎಲ್ಲದನ್ನು ಕಾನೂನು ಪ್ರಕಾರ ನಮ್ಗೆ ಏನೇನ್ ಸಿಗ್ಬೇಕು ಡಾಕ್ಯುಮೆಂಟ್ ಸಿಕ್ಕಿದ್ರೆ ಮಾತ್ರ ಪ್ರಯತ್ನ ಮಾಡಿ, ಇಲ್ಲ ಅಂದ್ರೆ ಯಾವ ಸಂಘಗಳು ಲೋನ್ ತಗೋಬೇಡಿ ಅಂತ ಹೇಳ್ತೀನಿ ಸರ್. ನಾನು ನಿಮ್ ಚಾನೆಲ್ ನೋಡಿ ಸರ್, ನಾನು ನಿಮ್ಗೆ ಕಾಲ್ ಮಾಡ್ಕೊಂಡು ನಿಮ್ ಹತ್ರ ಮಾತಾಡೋದಾಗಿರ್ಲಿ, ನನ್ನ ಸಮಸ್ಯೆ ಹೇಳ್ಕೊಡೋದಾಗಿರ್ಲಿ ಸರ್, ಕಾನೂನು ಪ್ರಕಾರ ಹೇಗೆ ಅಂತ ತಿಳ್ಕೊಳೋದಾಗಿರ್ಲಿ ಸರ್, ನಾನು ನಿಮ್ ಚಾನೆಲ್ ನೋಡಿದ್ಮೇಲೆ ಸರ್ ನಾನು ಮಾಡಿದ್ದು. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಸರ್ ನನ್ನ ಹೆಸರು ಶ್ವೇತಾ ಅಂದ್ಬಿಟ್ಟು ಸರ್. ಶ್ವೇತಾ ಅಂತ. ಎಲ್ಲಿಂದ ಫೋನ್ ಮಾಡ್ತಿರೋದು? ತಿಪ್ಟೂರ್ ಪಕ್ಕ ನಡುವಿನಕೆರೆ ಅಂడి ಸರ್. ತಿಪ್ಟೂರ್ ಪಕ್ಕ ನಡುವಿನಕೆರೆ. ಹೌದು ಸರ್. ಓಕೆ ಮೇಡಮ್, ಏನು ಪ್ರಾಬ್ಲಮ್ ಆಯಿತು, ಏನು ಒಳ್ಳೇದಾಯಿತು ಧರ್ಮಸ್ಥಳ ಸಂಘದಿಂದ? ಸರ್ ನಾನು 5 ವರ್ಷದಿಂದ ಧರ್ಮಸ್ಥಳ ಸಂಘದಲ್ಲಿದ್ದೀನಿ ಸರ್. 5 ವರ್ಷದಿಂದ? ಹಾಂ, 5 ವರ್ಷದಿಂದ ಸರ್. ಅದರಲ್ಲಿ ಸರ್ ನಾನು 5 ವರ್ಷದಿಂದ 3 ಬಾರಿ ಲೋನ್ ತಗೊಂಡಿದ್ದೀನಿ ಸರ್. ಸರ್ ನಮ್ಗೆ ಅವಾಗಿಂದ ಅದು ಇದ್ರ ಬಗ್ಗೆ ಏನು ಎತ್ತ ಅಂತ ಗೊತ್ತಿಲ್ಲ ಸರ್. ಅವ್ರು ಎಷ್ಟು ಬಡ್ಡಿ ಹೇಳ್ತಾರೆ ಅಷ್ಟು ಬಡ್ಡಿ ಕಟ್ಕೊಂಡು ವಾರ ವಾರ ನಾವು ಬಡ್ಡಿ ಇದೀವಿ ಸರ್. ಇವಾಗ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಂಗ ಆಯ್ತು ಸರ್. ಅವಾಗ ಆರೋಗ್ಯ ರಕ್ಷಾ ಅಂತ ನಮಗೆ ಇನ್ಸೂರೆನ್ಸ್ ಮಾಡ್ತಿದ್ರು ಸರ್. ಅದನ್ನ ಕೇಳಿದಕ್ಕೆ ನಿಮ್ಮ ಹತ್ರ ಏನಿದೆ, ನಾವು ಆರೋಗ್ಯ ರಕ್ಷಾ ಇನ್ಸೂರೆನ್ಸ್ ಮಾಡಿರ್ತಿರೋದಕ್ಕೆ ಏನಿದೆ ನಿಮ್ಮ ಹತ್ರ ಅಂತ ಕ್ವಶನ್ ಮಾಡಿದ್ರು ಸರ್. ಅದಕ್ಕೆ ನೀವೇನು ಕೊಟ್ಟಿದ್ರೆ ಆರೋಗ್ಯ ರಕ್ಷೆ ಮಾಡಿಸಿ ಅಂತ ಹೇಳಿದ್ರೆ ಮಾಡ್ತಿದೀವಿ, ದುಡ್ಡು ಕಟ್ಟಿದೀವಿ ಅಷ್ಟೇ ಅಂತ ನಾವು ಕೇಳಿದ್ರು ಸರ್. ಆರೋಗ್ಯ ರಕ್ಷಾ ನಿಮ್ಮ ಹೆಸರಲ್ಲಿ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ರು, ನೀವು ದುಡ್ಡು ಕಟ್ತಾ ಬಂದಿದ್ರಿ. ಆರೋಗ್ಯ ರಕ್ಷಾ ಅಂತ ಕಾರ್ಡ್ ಮಾಡ್ಸಿದ್ರು ಸರ್ ನಮ್ಮ ಹತ್ರ. ನಿಮ್ಮ ಮನೆಗೆ ನಿಮಗೆ ಹುಷಾರಿಲ್ಲ ಅಂತಂದ್ರೆ ಅದು ಉಪಯೋಗ ಬರುತ್ತೆ ಅಂತ. ಅದಾದ ನಂತರದಲ್ಲಿ ನಮಗೆ ಹುಷಾರಿಲ್ದಂಗ ಆಯ್ತು ಸರ್ ನಮ್ಮ ಮನೆಯವ್ರಿಗೆ. ಸರ್ ಈ ತರ ಆಗಿದೆಯಲ್ಲ, ನಮ್ಗೆ ಆರೋಗ್ಯ ರಕ್ಷಾ ಅಂತ ಇನ್ಸೂರೆನ್ಸ್ ಪಡ್ಕೊಂಡಿದ್ರಲ್ಲ, ಅಮೌಂಟ್ ಕಟ್ಕೊಂಡಿದ್ರಲ್ಲ, ಅದನ್ನ ಕೊಡಿ ಸರ್ ಕಾರ್ಡು, ನಮ್ಗೆ ಅದ್ರ ಬಗ್ಗೆ ಅನುಕೂಲ ಬೇಕಲ್ವಾ ಸರ್ ಅಂತ ಕೇಳಿದ್ರು ಸರ್. ಆಯ್ತು, ನೀವು ಅದನ್ನೆಲ್ಲ ತಂದ್ಕೊಡಿ ನಮ್ಮ ಕೈಯಲ್ಲಿ, ನಿಮ್ಗೆ ಅಮೌಂಟ್ ಬರೋ ತರ ನಾವು ಮಾಡ್ತೀವಿ ಅಂತ ಹೇಳಿದ್ರು ಸರ್. ಸರಿ, ನಾವು ಏನು ಯೋಜನೆ ಅಧಿಕಾರಿ ಸೂಪರ್ವೈಸರ್ ಇದ್ದಾರೆ ಅವ್ರಿಗೆ ಕೊಟ್ಟು ಸರ್ ಕಾರ್ಡು ಮತ್ತೆ ಏನ್ ಡಾಕ್ಯುಮೆಂಟ್ಸ್ ಅದಕ್ಕೆ ಬೇಕು ಅಂತ. ಅದು 1 ತಿಂಗಳು ನೋಡಿದ್ರು ಸರ್, 2 ತಿಂಗಳು ನೋಡ್ದವ್. ಅದಾದ್ಮೇಲೂ ಕೂಡ ಬರ್ಲಿಲ್ಲ ಸರ್ ಅಮೌಂಟ್. ಸರ್ ಏನಕ್ಕೆ ಸರ್ ಈ ತರ ಇನ್ಸೂರೆನ್ಸ್ ಆರೋಗ್ಯ ರಕ್ಷಾ ಬರ್ಲಿಲ್ವಲ್ಲ ಸರ್ ಅಂತ ಕೇಳೋದಕ್ಕೆ ಸರ್, ಯಾವ ಆರೋಗ್ಯ ರಕ್ಷಮ್ಮ ನೀವು ಮಾಡ್ಸೇ ಇಲ್ವಲ್ಲ, ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟೇ ಇಲ್ಲಲ್ಲ ಅಂತೆಲ್ಲ ಮಾತಾಡಿದ್ರು ಸರ್. ಏನ್ ಸರ್ ಈ ತರ ಹೇಳ್ತಿದ್ದೀರಾ, ಹಾಸ್ಪಿಟ್ಲ್ ಇಂದ ನೀವೆಲ್ಲಾನು ಬರ್ಕೊಂಡ್ ಕೊಡಿ ಅಂತ ಹೇಳಿದ್ರಿ, ಆರೋಗ್ಯ ರಕ್ಷಾ ಕಾರ್ಡ್ ಕೊಡಿ ಅಂತ ಹೇಳಿದ್ರಿ, ಎಲ್ಲ ಕೊಟ್ಟಿದೀವಲ್ಲ ಸರ್, ಈಗ ಕೇಳಿದ್ರಿ ಈಗ ಅಂತ ಹೇಳ್ತೀರ ಸರ್ ನೀವು. ಆರೋಗ್ಯ ರಕ್ಷಾ ಮಾಡ್ತಿರೋದಕ್ಕೆ ನಿಮ್ಮ ಹತ್ರ ಏನಿದೆ ಮತ್ತೆ ದಾಖಲೆ ಅಂತ ಕೇಳಿದ್ರು. ಅವರೇ ಕೇಳಿದ್ರು ಸರ್. ಕೊಟ್ಟಿದೀವಿ ಸರ್, ನಮ್ಮ ಕೈಲಿ ಕೊಟ್ಟಿದ್ರು ಸರ್. ಮತ್ತೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಎಲ್ಲ ಮೆನ್ಷನ್ ಮಾಡಿ ಕೊಡಿ ಅಂತ ಹೇಳಿದ್ರಲ್ಲ ಸರ್, ಅವಾಗ ಅವ್ರ ಕೈಲೇ ಕೊಟ್ವಿ ನಾವು. ಅದಕ್ಕೆ ಕೊಟ್ವಲ್ಲ ಸರ್ ನಾವು, ಆರೋಗ್ಯ ರಕ್ಷೆ ಬರುತ್ತೆ ದುಡ್ಡು ಬರೋ ತರ ಮಾಡ್ತೀವಿ ಅಂತ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ಅಂತ ಕೇಳಿದ್ರು, ಕೊಟ್ವಲ್ಲ ಸರ್ ಅಂತ. ಅದಕ್ಕೆ ನೀನ್ ಕೊಟ್ಟೇ ಇಲ್ಲಮ್ಮ ನಮ್ ಕೈಯಲ್ಲಿ ಅಂತ ಮಾತಾಡಿದ್ರು ಸರ್. ಇಲ್ಲ ಸರ್ ಕೊಟ್ಟಿದೀವಿ ಸರ್ ನಾನು ಅಂತಂದ್ರೆ ನಮ್ ಕಡೆ ಯಾರು ಹೇಳಿಲ್ಲ ಸರ್, ಸಂಘದ ಸದಸ್ಯರಿಗೆಲ್ಲ ಏನ್ ಮಾತಾಡ್ಕೊಂಡ್ರು ನನಗೆ ಗೊತ್ತಿಲ್ಲ ಸರ್. ನಾನ್ ಕೇಳಿದ್ದಕ್ಕೆ ಆತರ ಹೇಳಿದ್ರು ಸರ್. ಆಮೇಲೆ ಮತ್ತೆ ನಾನೇನ್ ಮಾಡಿದೆ, ವಾರ ವಾರ ಹಣ ಕಟ್ತಿದ್ದಿನ ಸ್ಟಾಪ್ ಮಾಡಿದೆ ಸರ್ ನಾನು. ಅಷ್ಟೆಲ್ಲಾ ಪರಿಸ್ಥಿತಿ ಇದ್ದಾಗ್ಲೂ ಕೂಡ ನಾನು ಒಂದ್ ದಿವಸ ಸ್ಟಾಪ್ ಮಾಡಿಲ್ಲ. ಈ ಒಂದ್ ಪರಿಸ್ಥಿತಿ ಬಂದಾಗ ನಾನು ಸ್ಟಾಪ್ ಮಾಡಿದೆ ಸರ್ 2 ವಾರ. ಅವಾಗ 2 ವಾರ ಸ್ಟಾಪ್ ಮಾಡಿದಾಗ ಮನೆ ಹತ್ರ ಬಂದ್ರು ಸರ್, ಸಂಘದ ಏನ್ ಸದಸ್ಯರಿದ್ದಾರೆ ಅವ್ರನ್ನು ಕರ್ಕೊಂಡು, ಊರಲ್ಲಿ ಒಬ್ರನ್ನ ಸೇವಾ ಪ್ರತಿನಿಧಿ ಮಾಡ್ಕೊಂಡಿರ್ತಾರೆ ಅವ್ರನ್ನು ಕರ್ಕೊಂಡ್ಬಿಟ್ಟು ನಮ್ಮ ಮನೆ ಹತ್ರ ಬಂದ್ರು ಸರ್. ಅದಕ್ಕೆ ಏನ್ ಕಮ್ಮ ಅಮೌಂಟ್ ಕಟ್ಟಿಲ್ಲ ನೀನು ನಿಲ್ಸಿದ್ಯಲ್ಲ ಅಂತಂದ್ರೆ, ಸರ್ ನೋಡಿ ಸರ್ ನನ್ಗೆ ಆರೋಗ್ಯ ರಕ್ಷಣೆಯಿಂದ ಮೋಸ ಆಗಿದೆ, ಆರೋಗ್ಯ ರಕ್ಷಾ ಕಾರ್ಡ್ ಕೊಟ್ಟಿದ್ದಕ್ಕೆ ಕೊಟ್ಟೇ ಇಲ್ಲ ಅಂತ ಹೇಳ್ತಿದ್ದೀರಾ. ಇವಾಗ ನಿಮ್ ಕಡೆ ನಾನು ಇನ್ಸೂರೆನ್ಸ್ ಮಾಡ್ತಿದ್ದೀನಿ, ಅದಕ್ಕೆ ವರ್ಷಕ್ಕೆ 10,300 ಕಟ್ತಾ ಇದ್ದೀನಿ ಇನ್ಸೂರೆನ್ಸ್ಗೆ. ಅದು ಕೂಡ ಏನು ದಾಖಲೆ ಇಲ್ಲ. ಇವಾಗ ಆರೋಗ್ಯ ರಕ್ಷಾ ಹಾಸ್ಪಿಟಲ್ ಎಲ್ಲ ದಾಖಲಾತಿ ಕೊಡಿ, ಕಾರ್ಡ್ ತಂದು ಕೊಡಿ ಅಂತ ಹೇಳಿದ್ರು ಕೊಟ್ಟಿದೀನಿ, ಅದು ಇನ್ಸೂರೆನ್ಸ್ ಕೊಡ್ಬೇಕಾಗ್ತಿಲ್ಲ. ಇನ್ಸೂರೆನ್ಸ್ ಕೊಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಮಾಸೆ ಇಲ್ಲ ಅಂತ ಪ್ರೂಫ್ ಮಾಡ್ತಿದ್ದೀರಲ್ವಾ, ಅದಕ್ಕೆ ಸರ್ ಈ ತರ ಮೋಸ ಹೋಗ್ಬಾರ್ದು. ನಾನು ಒಂದಕ್ಕೆ ಮೋಸ ಹೋಗಿದ್ದೀನಲ್ವಾ, ಇವಾಗ ಆರೋಗ್ಯ ರಕ್ಷಕ್ ಒಂದಕ್ಕೆ ಮೋಸ ಹೋಗಿದ್ದೀನಲ್ವಾ, ಇನ್ ಮುಂದೆ ಮೋಸ ಹೋಗ್ಬಾರ್ದು ಅಂತ 2 ವಾರ ಹಣ ಕಟ್ಟೋದ್ ನಿಲ್ಸಿರೋ ಉದ್ದೇಶ ಸರ್ ನಂದು. LIC ಏನ್ ಮಾಡಿದೀನಿ ಅದಕ್ಕೆ ನಮ್ಗೆ ಬಾಂಡ್ ಕೊಡು, ಲೆಕ್ಕ ಕೊಡು, ಬಾಂಡ್ ಕೊಡು, ರಸೀದ್ ಕೊಡೋದಕ್ಕೆ 1 ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಗುತ್ತಲ್ವಾ ಸರ್. ನಾವು ಬೇರೆ ಎಲ್ಲ ಇನ್ಸೂರೆನ್ಸ್ ಕೊಡ್ರೆ ಸರ್ ತಕ್ಷಣ ನಾವು ಅಮೌಂಟ್ ಕಟ್ಟಿದ ತಕ್ಷಣ ರಸೀದ್ ಕೊಡ್ತಾರೆ ನಮ್ಗೆ. ಬರುತ್ತೆ, ಮೆಸೇಜ್ ಬರುತ್ತೆ ಇವಾಗೆಲ್ಲ.
ಅಲ್ಲ ಸರ್, ಅದನ್ನ ಕೇಳಿದೆ ಸರ್. ಇಲ್ಲಮ್ಮ ಆತರ ಕೊಡ್ಲಿಕ್ಕೆ ಬರಲ್ಲ, ನೀವು 3 ಲಕ್ಷ ಲೋನ್ ತೆಗ್ದಿದೀಯಾ, ಅದಕ್ಕೆ ಬಾಂಡ್ ಅಲ್ಲಿದೆ ಅಂತಾರೆ. ಸರ್ ಬಾಂಡ್ ಬೇಡ, ಬಾಂಡ್ ಅಲ್ಲೇ ಇರ್ಲಿ, ನನಗೆ ವರ್ಷಕ್ಕೆ ಬೇಡ ಸರ್, 1 ವರ್ಷ ಕಂಪ್ಲೀಟ್ ಆಗಿದೆ, ಕಟ್ಟಿರೋದಕ್ಕೆ ನಾನು ಹಣ ಕಟ್ಟಿರೋದಕ್ಕೆ ಏನಿದೆ ಸಾಕ್ಷಿ ಅಂತದಕ್ಕೆ. ಇಲ್ಲ ರಸೀದಿ ಬರಲ್ಲಮ್ಮ, ನಮ್ಮ ಸಂಘದ ಕಡೆಯಿಂದ ಬರಲ್ಲ. ಮತ್ತೆ PRK ಅಮೌಂಟ್ ಕಟ್ಟಾಕಿದೆಯಾ? ಗ್ಯಾರಂಟಿ ಅಂತ ಅಂದ್ರೆ ಸಂಘದಲ್ಲಿ ಇದು ಬರುತ್ತೆ, ಏನು ಶೀಟ್ ಬರುತ್ತೆ, ಅದು ಕೊಡ್ತೀವಿ. ಇವರೇ ಪ್ರಿಂಟ್ ಮಾಡ್ಕೊಂಡು ಕೊಡ್ತಾರೆ, ಅದು ಕಂಪ್ಯೂಟರ್ ಇವರೇ ಪ್ರಿಂಟ್ ಮಾಡ್ಕೊಂಡು ಕೊಡ್ತಾರೆ, ಇವರೇ ಪ್ರಿಂಟ್ ತೆಗೆದು ಕೊಡ್ತಾರೆ ಸರ್. ನನ್ಗೆ ಅದು ನಂಬಿಕೆ ಇಲ್ಲ. ನಾನು ಆಮೇಲೆ ಆ ನಂಬರ್ನ, ಪಾಲಿಸಿ ನಂಬರ್ನ ಬರ್ಕೊಂಡೋಗಿ ಚೆಕ್ ಮಾಡಿದೆ ಸರ್ ಒಂದ್ ಕಡೆ. ನನ್ನ ಪಾಲಿಸಿ ಏನ್ ನಂಬರ್ ಕೊಟ್ಟಿದ್ರು ಅದನ್ನ ತಗೊಂಡೋಗಿ ಒಂದ್ ಕಡೆ ಇನ್ಸೂರೆನ್ಸ್ ಆಫೀಸಲ್ಲಿ ಚೆಕ್ ಮಾಡಿದೆ ಸರ್. ಅಲ್ಲಿ ಇದಕ್ಕೂ ಇದು ಇನ್ಸೂರೆನ್ಸ್ಗೂ ಈ ನಂಬರ್ಗೂ ಕನೆಕ್ಷನ್ ಇಲ್ಲ ಕಣಮ್ಮ, ಇದ್ರಲ್ಲಿ ಯಾವ್ದೇ ರೀತಿ ಇನ್ಸೂರೆನ್ಸ್ ಕಾಣಿಸ್ತಾ ಇಲ್ಲ. ಹೌದಾ ಅಂತ ಹೇಳಿದ್ರು ಸರ್. ಮತ್ತೆ ಆ ಕಂಪನಿ ಹೆಸರು ಇತ್ತ ಅದು ಆ ಚೀಟಿ ಮೇಲೆ, ಆ ನಂಬರ್ ಅಲ್ಲಿ? ಆ ನಂಬರ್ ಕೊಟ್ಟಿದ್ರು ಅಷ್ಟೇ ಸರ್, ನಮ್ಗೆ ಬಾಂಡ್ ಕೊಟ್ಟಿಲ್ಲ, ನಂಬರ್ ಕೊಟ್ಟಿದ್ರು ಸರ್. ನಮ್ಗೆ ನಂಬರ್ ಕೊಟ್ಟಿದ್ರು, ಯಾವ ಇನ್ಶೂರೆನ್ಸ್ ಕಂಪನಿ ಅಂತ ಕೂಡ ಹೇಳಿದ್ರು ಅವರು. ಹ್ಞೂ ಸರ್, ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ರು ಸರ್. ಓಕೆ, ಮೈಕ್ರೋ ಫೈನಾನ್ಸ್ ಯಾವ ಇನ್ಶೂರೆನ್ಸ್ ಕಂಪನಿನಲ್ಲಿ ಇದು ಟೈಪ್ ಆಗಿದೆ ಅಂತ ಕೂಡ ಹೇಳಿದ್ರು ಅವರು. ಇಲ್ಲ ಸರ್, ಆತರ ಏನು ಮಾಹಿತಿ ಕೊಟ್ಟಿಲ್ಲ ಸರ್. ನಾನು ಇವಾಗ ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ ಸರ್. ಆರೋಗ್ಯ ರಕ್ಷೆ ಯಾವಾಗ ನಮ್ಮ ಮನೆಯವ್ರಿಗೆ ಇವಾಗ ಹಾಸ್ಪಿಟಲ್ ಕಡೆಯಿಂದ ನೀವೆಲ್ಲ ತಂದ್ಕೊಡಿ, ದುಡ್ಡು ಬರತರ ಮಾಡ್ತೀವಿ ಅಂತ ಅಂದ್ರು, ಅದನ್ನ ಯಾವಾಗ ಕೊಡ್ಲಿಲ್ಲ, ಅವಾಗ ನಾನು ಇದನ್ನೆಲ್ಲ ಎಚ್ಚೆತ್ಕೊಂಡೆ ಸರ್, ಏನೇನ್ ಆಗ್ತಾ ಇದೆ, ಮೋಸ ಇದೆ ಅಂತ ಸರ್. ಸರಿ. ಆಮೇಲೆ ನಮ್ಗೆ ವರ್ಷಕ್ಕೊಂದ್ಸಲ PRK ಅಂತ ಅಮೌಂಟ್ ಕಟ್ ಆಗ್ತಿದೆಯಲ್ಲ, ಅದು ಏನಕ್ಕೆ ಕಟ್ ಆಗ್ತಿದೆ ಅಂತ ನಾನು ಕೇಳಿದೆ ಸರ್ ನಮ್ಮ ಮನೆ ಹತ್ರ ಬಂದಾಗ. PRK ಅಮೌಂಟ್ ಕಟ್ ಆಗ್ತಿರೋದು ಸಾಲದ ಭದ್ರತೆಗೆ, ಅದು ಇನ್ಸೂರೆನ್ಸ್. ಸಾಲದ ಭದ್ರತೆ ಅಂದ್ರೆ ಏನು ಅಂತ ನಾನ್ ಕೇಳಿದೆ. ಸಾಲದ ಭದ್ರತೆ ಅಂತಂದ್ರೆ ಅಕಸ್ಮಾತ್ ಆಗಿ ಡೆತ್ ಆದ್ರೆ ಅದು ಸಾಲ ಕ್ಲೋಸ್ ಆಗ್ಲಿಕ್ಕೆ, ಮನ್ನಾ ಆಗ್ಲಿಕ್ಕೆ ಇನ್ಸೂರೆನ್ಸ್ ಅದು ಅಂತ ಹೇಳಿದ್ರು. ಸರಿ ಸರ್ ಆಯ್ತು. ಅವಾಗ್ಲಾದ್ರೂ ಏನಾದ್ರು ಪ್ರಾಬ್ಲಮ್ ಆದಾಗ ಅಕಸ್ಮಾತ್ ಏನಾದ್ರು ಡೆತ್ ಆದ್ರು ಅಂತಂದ್ರೆ ನಿಮ್ಮ ಹತ್ರ ಬರೋದ್ ದಾಖಲೆ ಬೇಕಲ್ವಾ ಸರ್ ನಮ್ಗೆ, PRK ಬಾಂಡ್ ಕೊಡಿ ಅಂತ ನಾನಂದೆ ಸರ್. ನಾಮಿನಿ ಅವ್ರು ಬರ್ತಾರಲ್ವಾ, ಪಾರ್ಟಿ ಡೆತ್ ಆದಾಗ ನಾಮಿನಿ ಬರ್ಲಿಕ್ಕೆ ನಿಮ್ಮ ಹತ್ರ ಬರ್ಲಿಕ್ಕೆ ಪ್ರೂಫ್ ಬೇಕಲ್ವಾ, ಕೊಡಿ. ನಾವಿರೋದೇ ಇಲ್ಲ ಕೇಳಕ್ಕೆ ಅಲ್ಲಿ. ಹೌದು, ನಾಮಿನಿ ಬರ್ತಾರಲ್ವಾ ಸರ್, ಮನೇಲಿ ಇದ್ರೆ ಡಾಕ್ಯುಮೆಂಟ್ಸ್, ಅದಕ್ಕೆ ಕೊಡಿ ಅಂತ ಅಂದೆ ಸರ್. ಇಲ್ಲ ಅದು ಕೊಡ್ಲಿಕ್ಕೆ ಬರಲ್ಲ. ಮತ್ತೆ ಆಯ್ತು, ನಾನು ಸಾಲ ಕ್ಲೋಸ್ ಮಾಡ್ತೀನಿ, ನಿಮ್ಮಲ್ಲಿ ಯಾವ ಸೌಲಭ್ಯನೂ ನಮಗೆ ಸಿಗ್ಲಿಲ್ಲ ಅಂತಂದ್ರೆ ನಾನು ತಗೊಂಡಿರೋ ಹಣ 3 ಲಕ್ಷ ನಾನು ಮೋಸ ಮಾಡ್ಲಿಕ್ಕೆ ರೆಡಿ ಇಲ್ಲ, ನಾನು ಕ್ಲೋಸ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಅಟ್ಲೀಸ್ಟ್ ನಮಗೆ ಸಂಘದಲ್ಲಿ ನಮ್ಮ ವ್ಯವಹಾರ ಏನಿದೆ ಅಂತ ಒಂದು ಪಾಸ್ಬುಕ್ ಕೊಡಿ ಸರ್ ಅಂತ ಕೇಳಿದೆ ಸರ್ ನಾನು. ಇಲ್ಲಮ್ಮ ನಾವು ಪಾಸ್ಬುಕ್ ಕೊಡ್ಲಿಕ್ಕೆ ಬರಲ್ಲ, ಏನು ಕೊಡಕ್ಕಾಗಲ್ಲ. ಮತ್ತೆ ನಾವ್ ಯಾವ ರೀತಿ ಸರ್ ಸಾಲ ಎಷ್ಟಿದೆ ಅಂತ ಕೊಟ್ಟರೆ ಯಾವ ರೀತಿ, ನಿಮ್ಮ ಹತ್ರ ವ್ಯವಹಾರ ಇದೆ ಅಂತ ನಾವು ನೋಡ್ಕೊಳ್ಳಿದ್ದೆ ಯಾವ ರೀತಿ ಅಂತ ಕೇಳಿದೆ ಸರ್ ನಾನು. ಅದಕ್ಕೆ ನೋಡಮ್ಮ ನೀನ್ ಕೇಳೋದೆಲ್ಲ RBI ಗೈಡ್ಲೈನ್ಸ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಸರ್. RBI ಲೈಸೆನ್ಸ್ ಎಲ್ಲ ನೀವು RBI ಗೈಡ್ಲೈನ್ಸ್ ಎಲ್ಲ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾನ್ ಸಾಲ ಕಟ್ಲಿಕ್ಕೆ ಆಗಲ್ಲ ಸರ್ ಅಂತ ನಾನು ಅಂದೆ ಸರ್ ನಮ್ಮ ಮನೆ ಹತ್ರ. ಸರಿ. ಇವಾಗ ನಾವು ಕೇಳಿದಂತ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಲ್ಲ, ಒದಗಿಸಕ್ ಆಗಿಲ್ಲ ಅಂತ ಅಂದ್ಮೇಲೆ ನನ್ನ ಹತ್ರ ಸಾಲ ಇದೆ 3 ಲಕ್ಷ, ನನಗೆ ಸಾಲ ಕೊಟ್ಟಿದ್ದೀರಾ ಅಂತ ನಿಮ್ಮ ಹತ್ರ ದಾಖಲೆ ತಗೊಂಡ್ ಬನ್ನಿ. ನಾ ಸಾಲ ಕಟ್ಟೋದೇ ಇಲ್ಲ ಅಂತ ಹೇಳ್ತಾ ಇದೀನಿ ವಾಲಂಟಿಯರ್ ಆಗಿ. ಇವಾಗ ನಮ್ಮ ಮನೆ ಹತ್ರ ಬಂದಿದ್ದೀರಾ, ಹೇಳ್ತಾ ಇದ್ದೀನಿ, ನೀವ್ ಎಲ್ಲಿ ಕಸಿದ್ರು ನಾನು ಇದೇ ಮಾತು ಹೇಳ್ತೀನಿ. ನಾನು ಸಾಲ ತಗೊಂಡಿರೋದು 3 ಲಕ್ಷ ತಗೊಂಡಿದ್ದೀನಿ, ನಿಮ್ ದಾಖಲೆ ಕೊಟ್ರೆ ನಿಮ್ ದುಡ್ಡು ಬೇಡ, ನಿಮ್ ಬಡ್ಡಿನೂ ಬೇಡ, ನಾನು ರಿಟರ್ನ್ ಮಾಡ್ತೇನೆ. ನೀವು ದಾಖಲಾತಿ ಕೊಡ್ಲಿಲ್ಲ, ನೀವೇನಂದ್ರು ನನ್ ಕಂತ್ ಕಟ್ಲಿಕ್ಕೆ ರೆಡಿ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಓಕೆ, ಕಂತ್ ಕಟ್ಟಕ್ಕೆ ರೆಡಿ ಇಲ್ಲ ಅಂದ್ರೆ ಮನೆ ಹತ್ರ ಬರ್ತಾರೆ, ಮಾತಾಡ್ತಾರೆ, ಜಗಳ ಆಡ್ತಾರೆ. ಅದನ್ನ ಹೇಳಿದೆ ಸರ್ ನಾನು. ಮನೆ ಹತ್ರ ಬಂದ್ರು, 2 ವಾರ ಬಂದ್ರು, ಆಮೇಲೆ ಎಲ್ಲರಿಗೂ ಎತ್ ಕಟ್ಟಿದ್ರು, ಸಂಘದಲ್ಲಿ ಏನ್ ಸದಸ್ಯರಿದ್ದಾರೆ, ನನ್ನ ಅಂಡರ್ ಕೆಳಗಡೆ ಏನ್ ಸದಸ್ಯ, ಅವ್ರನ್ನೆಲ್ಲರ ಕೈಲೂ ಬಯಸಿದ್ರು, ಅನ್ಸಿದ್ರು, ಎಲ್ಲ ಮಾಡಿದ್ರು ಸರ್. ನಾನು ಸಂಘದಾಗ ಎಲ್ಲರಿಗೂ ಮೋಸ ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಸಂಘದಲ್ಲಿ ಎಲ್ಲ ಒಟ್ಟಿಗೆ ಖಾತೆ ಬುಕ್ ಅಲ್ಲಿ ದುಡ್ಡು ಹಾಕಿಲ್ಲ, ನನ್ನ ಪರ್ಸನಲ್ ಅಕೌಂಟಿಗೆ ದುಡ್ಡು ಹಾಕಿದೀರಾ. ನನ್ನ ಪರ್ಸನಲ್ ಅಕೌಂಟಿಗೆ ದುಡ್ಡು ಹಾಕಿದ್ಮೇಲೆ ನಾನು ಒಬ್ಳನ್ನ ಕೇಳ್ಬೇಕು, ನನ್ನ ಅಕೌಂಟಿಗೆ 3 ಲಕ್ಷ ದುಡ್ಡು ಬೇರೆ ಅಂತ ನಾನು ಒಪ್ಕೊತಾ ಇದ್ದೀನಿ. ನನ್ನ ಹತ್ರ ಪ್ರೂಫ್ ಇದೆ, ಕರ್ನಾಟಕ ಬ್ಯಾಂಕಿಗೆ ಅಮೌಂಟ್ ಬಂದಿದೆ ಅಂತ. ನೀವು ನನ್ ಮೇಲೆ ಫೈಟ್ ಮಾಡಿ, ನನ್ನ ಅಕೌಂಟ್ ಅಲ್ಲಿ ದುಡ್ಡಿದೆ, ನನ್ನ ಅಕೌಂಟ್ ಜೆರಾಕ್ಸ್ ಕೂಡ ಕೊಡ್ತೀನಿ, ನಿಮಗೆ ತಾಕತ್ತಿದ್ರೆ ಮೇಲೆ ಸ್ಕ್ರೀನ್ ಶಾಟ್ ಹಾಕೊಳ್ರಿ, ನಾನ್ ಬಂದು ಕಟ್ತೇನೆ, ಫೇಸ್ ಮಾಡ್ತೀನಿ ನನ್ನ ಕೋರ್ಟ್ ಅಲ್ಲಿ ಅಂತ ನಾನು ಮಾತಾಡಿದೆ ಸರ್. ಅದಕ್ಕೆ ಇಲ್ಲ ನಾವು ಕೋರ್ಟಿಗೆ ಹೋಗ್ಲಿಕ್ಕೆ ನಮ್ಮ ಹತ್ರ ಏನು ಇಲ್ಲ, ಮತ್ತೆ ನೀವು ಕೊಟ್ಟಿದ್ರನ್ನೋದಕ್ಕೆ ನಮ್ಮ ಮೇಲೆ ಹಾಕಿ ಕೇಸು. ಮತ್ತೆ ಹೆಂಗ್ ಬರ್ತಿದ್ದೀರಾ 3 ಲಕ್ಷ ನೀವು ಅಮೌಂಟ್ ಕೊಡ್ಬೇಕು, ವಾರ ಕಂತು ತಿಳಿದ್ರೆ ಅಂತ ನೀವು ಹೆಂಗೆ ದೌರ್ಜನ್ಯ ಮಾಡ್ತಿದ್ದೀರಾ ಮನೆ ಹತ್ರ ಬಂದು? ಓಕೆ, ಅಂದ್ರೆ ನಿಮ್ಮನ್ನ ಕೋರ್ಟ್ ಕರ್ಕೊಂಡು ಹೋಗಕ್ಕೆ ಅವ್ರಿಗೆ ಯಾವುದೇ ದಾಖಲೆಗಳಿಲ್ಲ ಇಲ್ಲ ಅಂತ ಹೇಳಿದ್ರು ಸರ್. ನೀವು ಕಟ್ಟಿಲ್ಲ ಅಂದ್ರೂ ಕೂಡ ಕರ್ಕೊಂಡು ಹೋಗಕ್ಕೆ ಯಾವುದೇ ದಾಖಲೆಗಳಿಲ್ಲ ಇಲ್ಲ, ಅವ್ರು ನಿಮ್ಗೂ ಯಾವುದೇ ದಾಖಲೆಗಳು ಕೊಟ್ಟಿಲ್ಲ.
ಅಪ್ಪ ಎಂಥ ನಾನ್ ಹೇಳ್ತೀನಿ ಅಲ್ವಾ ಸರ್, ನನ್ನ ಇವಾಗ ಕರ್ನಾಟಕ ಬ್ಯಾಂಕ್ ಅಕೌಂಟಿಗೆ ಬಂದಿದೆ 3 ಲಕ್ಷ ಅಮೌಂಟ್ ಅಂತ ನಾನೇ ವಾಲಂಟ್ರಿ ನನ್ನ ಮೇಲೆ ಸಿವಿಲ್ ಹಾಕಿ ಅಂತ ಪೇಸ್ ಮಾಡ್ತೀನಿ ಅಂತ ಹೇಳ್ತೀನಿ ಅಲ್ವಾ ಸರ್, ಮಾಡ್ಬೋದಲ್ವಾ ಅವರು? ಕರೆಕ್ಟ್, ಮಾಡ್ಬೋದಾಯ್ತು. ನೆಕ್ಸ್ಟ್ ಏನಾಯ್ತಮ್ಮ, ಹಸ್ಬೆಂಡ್ ಇವಾಗ ಹೆಂಗಿದೆ, ಚೆನ್ನಾಗಿದ್ದಾರಾ? ಹ್ಞೂ ಸರ್, ಚೆನ್ನಾಗಿದ್ದಾರೆ. ಆಯ್ತಮ್ಮ, ಒಳ್ಳೇದಾಗ್ಲಿ. ನೆಕ್ಸ್ಟ್ ಏನಾಯ್ತಮ್ಮ? ನೆಕ್ಸ್ಟ್ ಸರ್ ಅದಾಯ್ತು, ಇವ್ರು ಯಾರಿಗೂ ನನಗೆ ಕೊಡ್ಲಿಲ್ಲ ಸರ್. ಮತ್ತೆ ಏನಾಯ್ತು, ನಾನು ಕೆಲ್ಸಕ್ಕೆ ಹೋದೆ ಸರ್. ನಾನು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋದು. ನನ್ಗೆ ಅಲ್ಲೂ ಪದೇ ಪದೇ ಹಿಂಸೆ ಕೊಡೋಕೆ ಸ್ಟಾರ್ಟ್ ಆಯ್ತು ಸರ್. ಫೋನ್ ಮಾಡೋದು ಇಲ್ಲ ಸರ್, ಫೋನಲ್ಲಿ. ಫೋನಲ್ಲಿ. ಆಮೇಲೆ ಮನೆ ಹತ್ರ ನಮ್ಮ ಅಮ್ಮ ಇದ್ರು, ನಮ್ಮ ಅಮ್ಮಂಗೆ ಹೋಗಿ ಹೇಳೋದು, ನಿನ್ ಮಗಳು ಕಟ್ಟಿಲ್ಲ, ಕಟ್ಟೋದ್ ಜ್ಞಾನ ಇಲ್ವಾ, ಹಂಗೆ ಹಿಂಗಿಂತ ಸಂಘ ಸದಸ್ಯರಿಗೆಲ್ಲ ಎತ್ ಕಟ್ಟೋದು, ಮನೆ ಹತ್ರ ಕಟ್ಟೋದು ಮಾಡಿ ಮಾಡ್ತಾ ಇದ್ರು ಸರ್. ಅದನ್ನೆಲ್ಲ ತಡಿಬೇಕಂತ ನಾನೇ ನವಣಗೆರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೆ ಸರ್. ಓಕೆ, ನವಣಗೆರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೆ ಸರ್. ಕಂಪ್ಲೇಂಟ್ ಎಲ್ಲ ರೆಡಿ ಮಾಡ್ಕೊಂಡೆ ಸರ್. ಕಂಪ್ಲೇಂಟ್ ಕೂಡ ತಗೊಂಡೋದೆ. ನಾನು ಯೋಜನೆ ಅಡ್ರೆಸ್ ಹಾಕ್ತೆ, ಯೋಜನೆ ಕಡೆಯಿಂದ, ಯೋಜನೆ ಸಿಬ್ಬಂದಿ ಕಡೆಯಿಂದ ನಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಹಾಕ್ತೆ. ನಾನು ಕಂಪ್ಲೇಂಟ್ ಕೂಡ ಕೊಟ್ಟೆ ಸರ್. ಅಲ್ಲಿ ನಮ್ಮ ವ್ಯಾಪ್ತಿ ಬರುವಂತ ಯೋಜನೆ ಸೂಪರ್ವೈಸರ್ ಮಧುಸೂದನ್ ಅಂತ, ಮತ್ತೆ ಸೇವಾ ಪ್ರತಿನಿಧಿ ಕಲಾವತಿ ಅಂತ ಸರ್, ಅವರು ನಮ್ಮೂರವರೇ. ಓಕೆ, ಸಂಘದ ಹೆಸರೇನದು? ಶ್ರೇಯಸ್ ಸಂಘ ಸರ್. ಶ್ರೇಯಸ್ ಸಂಘ, ನಡುವಿನಕೆರೆ. ಹೇಳಿ. ಅದಕ್ಕೆ ಸರ್ ಆತರ ಕೇಳಿದ್ದಕ್ಕೆ ಕಂಪ್ಲೇಂಟ್ ಕೂಡ ಕೊಟ್ಟೆ ಸರ್ ನಾನು. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅಲ್ಲಿ ಏನು ರೆಸ್ಪಾನ್ಸ್ ಸಿಗ್ಲಿಲ್ಲ ಸರ್ ನಮ್ಗೆ. ಓಕೆ, ಪೊಲೀಸ್ ಸ್ಟೇಷನ್ ನಿಮ್ಗೆ ಕೇರೆ ಮಾಡ್ಲಿಲ್ಲ ಸರ್. ನಾನು ಕಂಪ್ಲೇಂಟ್ ಬರ್ದೇ ಕೊಟ್ಟೆ. ಮೇಡಮ್ ಇವಾಗ ಇವರು ಎಸ್ ಐ ಹೊರಗಡೆ ಹೋಗಿದ್ದಾರೆ, 2 ಅವರ್ ಬಿಟ್ಕೊಂಡ್ ಬರ್ಬೇಕು ನೀವು ಅಂತ ಕೇಳಿದ್ರು ಸರ್. ಓಕೆ, 2 ಅವರ್ ಆಯ್ತು ಸರ್, ನಮ್ಮ ಮನೆಯವ್ರಿಗೆ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಅವ್ರು ಕರ್ಕೊಂಡೆ ಮನೆ ಹತ್ರ ಬಿಟ್ಬಿಟ್ಟು ಬರ್ತೀನಿ ಸರ್, ಕಾಲ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದೆ ಸರ್. ಸರಿ, ಆಯ್ತಮ್ಮ ಅಂತ ತಿಳಿಸಿ ನಂಬರ್ ತಗೊಂಡ್ರು ಸರ್. ನಾನು ನಂಬರ್ ಕೂಡ ಕೊಟ್ಟೆ, ಈಗ ನಂಬರಿಗೆ ಕಾಲ್ ಮಾಡಿ ಸರ್, ನೀವು ಕಾಲ್ ಮಾಡಿದ ತಕ್ಷಣ ಬರ್ತೀನಿ ಅಂತ. ಸರಿ. ಆಮೇಲೆ 3 ಗಂಟೆಗೆ ಕಾಲ್ ಬಂತು ಸರ್ ನನಗೆ. ಆಮೇಲೆ 3 ಗಂಟೆ ಕಾಲ್ ಬಂದ್ಮೇಲೆ ಅವಾಗ ನಮ್ಮ ಪಾಪ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿದೆ ಸರ್. ಈಗ ನಾನು ಹಾಸ್ಪಿಟಲ್ ಇದ್ದೀನಿ, ಮೂರು ಕಡೆ ಮನೆ ಹತ್ರ ಬಿಟ್ಟ ತಕ್ಷಣ ಬರ್ತೀನಿ ಸರ್ ನಾನು ಅಂತ ಹೇಳಿದೆ ಸರ್. ಆಮೇಲೆ ಆಯ್ತು, ನಾನೇ ಫೋನ್ ಮಾಡಿದೆ 4 ಗಂಟೆಗೆ. ಸರ್ ಇವಾಗ ನಾವು ಹೊರಟಿದ್ದೀನಿ ಸರ್, ಬರ್ಬೋದಾ ಸರ್ ಅಂತ. ಬರ್ರಿ ಅಮ್ಮ ಅಂತ ಅಂದು ಹೋದೆ ಸರ್. ನಾನು ಅಲ್ಲಿಗೆ ಹೋಗೋ ಸ್ಟೇಷನ್ಗೆ ಹೋಗೋಷ್ಟರಲ್ಲಿ 5 ಗಂಟೆ ಆಗಿತ್ತು ಸರ್. ಹೋಗಾದ್ಮೇಲೆ ಎಲ್ಲಿ ಸರ್ ಇವಾಗ ಎಸ್ ಐ ಬಂದಿದ್ದಾರಾ, ಮಾತಾಡ್ತೀನಿ, ನಾನು ಕಂಪ್ಲೇಂಟ್ ಕೊಟ್ಟೋಗಿದ್ನಲ್ಲ, ಅದಕ್ಕೆ ನಮ್ಗೆ NCR ಕೊಡ್ಬೇಕಲ್ವೇ ಸರ್ ಅಂತ ಕೇಳಿದೆ. ಕೊಡ್ಬೇಕಮ್ಮ. ಅಲ್ಲ ಸರ್, ನಾ ಕಂಪ್ಲೇಂಟ್ ಕೊಟ್ಟಿದ್ದೆ 12 ಗಂಟೆನಲ್ಲಿ, ಇವಾಗ 5 ಗಂಟೆ ಆಗಿದೆ, NCR ಕೇಳಿದ್ರೆ ಇಲ್ಲ ಅಂತ ಹೇಳ್ತಿರಲ್ಲ ಸರ್, ಯಾವ ತರ ಅಂದ್ರೆ, ಇಲ್ಲಮ್ಮ ಸಾಹೇಬ್ ಹೊರಗಡೆ ಹೋಗಿದ್ರೆ ಬಂದಿಲ್ಲ, ಬಂದಾಗ ಕೊಡ್ತಾರೆ, ಕೂರಿ ಅಂತ ಅಂದ್ರೆ ಸರ್. ನಾನು 2 ಅವರ್ ಕೂತ್ಕೊಂಡೆ ಸರ್. ಅಷ್ಟರಲ್ಲಿ ಇವರು ಯೋಜನೆ ಅಧಿಕಾರಿಗಳಿಗೆ ಫೋನ್ ಮಾಡ್ಕೊಂಡು ಕರ್ಸ್ಕೊಂಡು ಹೋಗ್ತೀವಿ ಅಲ್ಲಿಗೆ. ಬಂದಿದ್ದಾರೆ ಶ್ವೇತಾ ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ನಿಮ್ ಬಗ್ಗೆ ಅಂತ. ಆಯ್ತು, ಅವ್ರು 1 ಅವರ್ ಬಿಟ್ಕೊಂಡ್ ಬಂದ್ರು ಸರ್ ಅಲ್ಲಿಗೆ. ಆಮೇಲೆ ಇವ್ರು ಕೂಡ ಬಂದ್ರು, ಯಾರು ASI. ಆಮೇಲೆ ASI ಬಂದಾದ್ಮೇಲೆ ಸರ್ ನನಗೆ ಕ್ವಶನ್ ಮಾಡಿದ್ರು, ಏನಮ್ಮ ನೀನೇ ನಾ ಕೊಟ್ಟಿರೋದು ಕಂಪ್ಲೇಂಟು? ಹ್ಞೂ ಸರ್, ನಾನೇ ಕೊಟ್ಟಿರೋದು ಕಂಪ್ಲೇಂಟು. ಮತ್ತೆ ಅಲ್ಲ ಕಣಮ್ಮ, ಇವ್ರು ಲೋನ್ ತಗೋಬೇಕಾ ಚೆನ್ನಾಗಿದೆ, ಕಟ್ಬೇಕಾ ಚೆನ್ನಾಗಿಲ್ವಾ ಸರ್? ಇದನ್ನ ರೈಸ್ ಮಾಡ್ಬೇಡಿ, ವಾಯ್ಸ್ ರೈಸ್ ಮಾಡ್ಬೇಡಿ. ನಾನ್ ಸಾಲ ತಗೊಂಡಿಲ್ಲ ಅಂತ ಹೇಳ್ತಿಲ್ಲ, ಅಥವಾ ನಾನ್ ಸಾಲ ಕಟ್ಲಿಲ್ಲ ಅಂತ ಹೇಳ್ತಿಲ್ಲ. ನಾನ್ ಕಟ್ಲಿಕ್ಕೆ ರೆಡಿ ಬಂದಿದ್ದೀನಿ. ನಾನು ಹೇಳಿದಂತ ಕಂಪ್ಲೇಂಟ್ ಅಲ್ಲಿ ಏನೇನ್ ಬರ್ದಿದ್ದೀನಿ ಅಷ್ಟು ದಾಖಲೆನ ನೀವು ತರಿಸಿದ್ದೀರಾ ಈಗ ಸ್ಟೇಷನ್ಗೆ. ನಿಮ್ ಸ್ಟೇಷನ್ ಟೇಬಲ್ ಅಲ್ಲಿ 3 ಲಕ್ಷ ದುಡ್ಡು ಕಟ್ತೀನಿ ನಾನು. ದಾಖಲಾತಿ ಕೊಡಿ ಅಷ್ಟೇ. ಸರಿ, ಆಯ್ತು. ನನ್ಗೆ ಇದ್ರಿಂದ ಕೆಟ್ಟ ಆಲೋಚನೆನೂ ಇಲ್ಲ, ಅಪಪ್ರಚಾರ ಮಾಡ್ಬೇಕು ಅಂತಾನೂ ಇಲ್ಲ. ನನಗೆ ಆರೋಗ್ಯ ರಕ್ಷಾ ಕಡೆಯಿಂದ ಮೋಸ ಆಗಿರೋದಕ್ಕೆ ನಾನು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದೀನಿ. ಅಷ್ಟು ಕೊಡ್ಸಿ, ನಾನು ಕಟ್ ಹೋಗ್ತೀನಿ, ನನಗೆ ಮುಂದೆ ಬೇಡ ಏನು ಅಂತ ಅಂದೆ ಸರ್. ಆಮೇಲೆ ಊರವ್ರಿಗೆ ಕರ್ಸಿದ್ರು ಸರ್, ಪಂಚಾಯತಿ ಮಾಡ್ಸಿದ್ರು. ನಾನ್ ಕೊಟ್ಟಿರೋ ಕಂಪ್ಲೇಂಟ್ ಯೋಜನೆ ಅಧಿಕಾರಿ ಮೇಲೆ ಕೊಟ್ಟಿರೋದು, ಪಂಚಾಯತಿ ಮಾಡಿದ್ರು, ಎಲ್ಲ ನಡೀತು ಸರ್. ಅದಾದ್ಮೇಲೆ ಸರ್ ನೋಡಿ ಸರ್, ನಾನ್ ಕಂಪ್ಲೇಂಟ್ ಕೊಟ್ಟಿರೋದು ಯೋಜನಾ ಅಧಿಕಾರಿಗಳ ಮೇಲೆ ಕೊಟ್ಟಿದ್ದೀನಿ. ನನ್ಗೆ ಇವ್ರ ಅವಶ್ಯಕತೆ ಇಲ್ಲ, ಊರಲ್ಲಿ ಬೇರೆ ಬಂದಿರೋ ಅವಶ್ಯಕತೆ ನನ್ಗಿಲ್ಲ. ಓಕೆ, ಆ ಟೀಮ್ ಅವ್ರು ಬಂದಿದ್ರು, ನಿಮ್ ಸಂಘದಲ್ಲಿ ಎಲ್ಲರೂ ಬಂದಿದ್ರು ಸರ್, ಬಂದಿದ್ರು. ಓಕೆ, ಅವ್ರ ಅವಶ್ಯಕತೆ ಇಲ್ಲ. ನೋಡ್ರಮ್ಮ, ನಿಮಗೆ ಕರ್ಸಿಡರಲ್ವಾ, ನಿಮ್ಮ ಎಲ್ಲ ಗುಂಪಿನ ಆಧಾರದ ಮೇಲೆ ಅಕೌಂಟ್ ಅಂತ ಹೇಳಿದ್ರು. ನನ್ ಗುಂಪಿನ ಆಧಾರದ ಮೇಲೆ ಅಕೌಂಟ್ ಕೊಡ್ಸಿ, ನಿಮ್ಮ ಗುಂಪಿನ ಆಧಾರದ ಅಕೌಂಟ್ ಅಲ್ಲೇ ನಾನು ಜಮಾ ಮಾಡ್ತೀನಿ ಅಮೌಂಟ್ ನ. ಗುಂಪಿನ ಆಧಾರ ಬಂದಿಲ್ಲ ಅಂತ ಹೇಳ್ತಿದ್ರೆ, ಪರ್ಸನಲ್ ಅಕೌಂಟ್ ಈಗ ಅಮೌಂಟ್ ಬಂದಿದೆ ಅಂತ ನಾನೇ ಹೇಳ್ತಾ ಇದ್ದೀನಿ. ಅದು ಸಾಕ್ಷಿ ಕೂಡ ಇದೆ, ಕನ್ನಡ ಬ್ಯಾಂಕಿಗೆ ಬಂದಿದೆ ಅಂತ. ಇವ್ರು ಬೇಕಾದ್ರೆ ಏನ್ ಬೇಕಾದ್ರೂ ನನ್ನ ಮೇಲೆ ಕಾನೂನು ಕ್ರಮ ತಗೊಳ್ಳಿ, ಸರಿ, ನಾನು ಅದಕ್ಕೆ ಬದ್ಧವಾಗಿರ್ತೇನೆ ಅಂತ ಹೇಳಿದೆ ಸರ್. ಇನ್ನ ಸದಸ್ಯ ಏನು ಮಾತಾಡಲಿಲ್ಲ ಸರ್. ಆಯ್ತು ಅಂತ ಸುಮ್ಮನೆ ಆದ್ರು. ಆಮೇಲೆ ಅಷ್ಟರಲ್ಲಿ SI ಬಂದ್ರು ಸರ್. ಆಮೇಲೆ ಯಾರಮ್ಮ ಕಂಪ್ಲೇಂಟ್ ಕೊಟ್ಟಿರೋದು? ಶ್ವೇತಾದವ್ರು ನೀವೇನಾ, ಮಾಡಿ ಹೇಳಿ ಅಂತ ಅಂದ್ರೆ ಸರ್. ಹ್ಞೂ ಸರ್, ನಾನೇ ಕೊಟ್ಟಿರೋದು ಅಂತ.
ಬಾರಮ್ಮ ಇಲ್ಲಿ ಒಳಗಡೆ ಅಂತ ಅಂದ್ರು, ಹೋದೆ ಸರ್. ಆಮೇಲೆ ಇದ್ರಲ್ಲಿ ಏನೇನು ಪ್ರಾಬ್ಲಮ್ ಇದೆಯಮ್ಮ ನಿಮ್ಗೆ? ಸರ್ ಆರೋಗ್ಯ ರಕ್ಷಾ ಕೊಟ್ಟಿಲ್ಲ, ಮೋಸ ಮಾಡಿದ್ದಾರೆ. ನಮ್ಗೆ LIC ಕಡೆಯಿಂದ ಮೋಸ ಆಗಿದೆ. PR ಗೆ ಬಾಂಡ್ ಇಲ್ಲ. ಬಟ್ ಈ ಸಾಲಕ್ಕೆ ಸಂಬಂಧಪಟ್ಟಂಗೆ, ನಾನು ಉಳಿತಾಯ ಸಂಬಂಧಪಟ್ಟಂಗೆ ಯಾವುದೇ ತರ ಪಾಸ್ ಪುಸ್ತಕ ಇಲ್ಲ. ಇಷ್ಟು ನಾನು ಕೇಳ್ತಾ ಇದೀನಿ ಸರ್, ಕೇಳೋ ತಪ್ಪಿದ್ಯಾ ಅಂತಂದೆ. ಇಲ್ಲ ಕಣಮ್ಮ, ನೀನ್ ಕೇಳ್ತಾ ತಪ್ಪಿಲ್ಲ ಅಂತ ಅವ್ರು ಹೇಳಿದ್ರು ಸರ್. ಆಮೇಲೆ ಅವ್ರನ್ನ ಕರೆದ್ರು, ಮಧುಸೂದನ್ ಅವ್ರು ಬಂದಿದ್ರು ಯೋಜನೆ ಕಡೆಯಿಂದ, ಕರೆದ್ರು ಸರ್ ಅವ್ರಿಗೆ. ಏನಪ್ಪಾ ಇಷ್ಟು ದಾಖಲೆ ಇದೆಯಾ ಅಮ್ಮ ಕೇಳ್ತಾ ಇದಾರೆ ಅಂತ. ಇಲ್ಲ ಸರ್ ನಾವ್ ಕೊಡ್ಲಿಕ್ ಬರಲ್ಲ ಅಂತ. ಕೊಡ್ಲಿಕ್ ಬರಲ್ಲ ಅಂತಂದ್ರೆ ಸಂಘದಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿದಾರೆ. ಅಂದ್ರೆ ಮೋಸ ಮಾಡಿ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿಲ್ಲ. ನಿಮ್ಮಲ್ಲಿರೋ ಬಡ್ಡಿ ದುಡ್ಡು ಕಟ್ಬಿಟ್ಟು ನಂದು ಎಷ್ಟೈತೆ ಉಳಿತಾಯದ ಹಣ ಅದನ್ನ ತಗೊಂಡು ನಾನು ಹೊರಗಡೆ ಹೋಗ್ತೀನಿ, ನನ್ಗೆ ಏನು ಬೇಡ, ಇವ್ರ ಕಡೆ ಸಂಬಂಧ ಬೇಡ ಅಂತ ಹೇಳ್ತಿದಾರಲ್ವಾ, ಅದಕ್ಕೆ ಕೊಡು ಅಂತ ಕೇಳಿದ್ರು. ಸರಿ. ಇಲ್ಲ ಸರ್ ಕೊಡ್ಲಿಕ್ ಬರಲ್ಲ ಅಂತಂದ್ರೆ. ಸರ್ ಕೊಡ್ಲಿಕ್ ಬರಲ್ಲ ಅಂದ್ರೆ ನಾನು ಕಟ್ಲಿಕ್ ರೆಡಿ ಇಲ್ಲ ಸರ್. ನಾ ಇವಾಗ 3 ಲಕ್ಷ ಕಟ್ಸ್ಕೊತಾರೆ, ತಿರ್ಗಾ ಮತ್ತೆ ಬರ್ತಾರೆ 1 ವರ್ಷ ಬಿಟ್ಟು. ಇವ್ರ ಕಟ್ಟೆ ಇಲ್ಲ ಅಂತಾರೆ ಸರ್. ಅದಕ್ಕೆ ನನಗೆ ದಾಖಲೆ ಇಲ್ಲ, ನಾನು ಕಟ್ಟಲ್ಲ ಸರ್. ಇಲ್ಲ ಇಷ್ಟು ಡಾಕ್ಯುಮೆಂಟ್ಸ್ ಕೊಡ್ಸಿ ಸರ್, ನಾನು ಇವಾಗ್ಲೂ ಮಾತಾಡ್ತೀನಿ, ನಿಮ್ ಟೇಬಲ್ ತೀರ್ಮಾನ ಆಗ್ಲಿ, ನಾನು ಇಲ್ಲಿ ಅಮೌಂಟ್ ಕಟ್ಟೋಗ್ತೀನಿ ಸರ್ ಸರಿ ಅಂತ ಕೇಳಿದೆ ಸರ್ ನಾನು. ಇಲ್ಲ ಹಾಗೆ ಹೀಗೆ ಅಂತ ಏನಾನ ಹೇಳಿದ್ರು ಸರ್ ಅವರು. ನಮ್ ಕಡೆಯಿಂದ ಕೊಡಕ್ಕಾಗಲ್ಲ, ಯೋಜನೆ ಕಡೆಯಿಂದ ಕೊಡಕ್ಕಾಗಲ್ಲ, ನಾವೇ ಒಂದು ರಿಸಿಪ್ಟ್ ಕೊಡ್ತೀವಿ, ನಾವೇ ಒಂದು ಇದು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಸರ್. ಆ ಸ್ಟೇಟ್ಮೆಂಟ್ ಇಂದಲೇ ನಾನು ಮೋಸ ಹೋಗಿರೋದು, ಅದು ಬೇಡ ನನ್ಗೆ. ಅಲ್ಲಪ್ಪ, ಇವರೇ ಆಫೀಸ್ಗೆ ಹೋಗ್ಬಿಟ್ಟು ಕಂಪ್ಯೂಟರ್ ಪ್ರಿಂಟ್ ಹಾಕೋ ಬಂದು ತೆಗೆದು ಒಂದು ಚೀಟಿನ ಒಳ್ಳೆ ಲಾಟ್ರಿ ಟಿಕೆಟ್ ತರ ಹಂಚ್ಬಿಟ್ರೆ ಹೆಂಗ್ ನಂಬೋದು? ಆಗೋದೇ ಇಲ್ಲ ಸರ್ ಅಂತ ನಾನು ಹೇಳಿದೆ ಸರ್ ಅಲ್ಲೂ. ಆಯ್ತು ಸರ್, ಈಗ ವಾದ ವಿವಾದ ಮಾಡ್ಲಿಕ್ಕೆ ಪಂಚಾಯತಿ ಅಲ್ಲ. ನಾವು ಸ್ಟೇಷನ್ಗೆ ಬಂದಿದೀವಿ, ನೀವ್ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ನಾನು ಹೇಳ್ಕೊಂಡಿದೀನಿ, ಅದ್ ನಿಮ್ ಕೈಲಿ ಕೊಡ್ಸಕ್ ಆಗ್ತಿಲ್ಲ, ಅವ್ರ ಕೈ ಕೊಡಕ್ ಆಗ್ತಿಲ್ಲ ಅಲ್ವಾ ಸರ್? ಇವರು ಕಾನೂನು ಪ್ರಕಾರ ಏನಿದೆ ನನ್ ಮೇಲೆ ಸಿವಿಲ್ ಸೂಟ್ ಹಾಕೊಳ್ಳಿ ಸರ್, ನಾನ್ ಕೋರ್ಟಲ್ಲಿ ಫೇಸ್ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ ಅಂತ ಹೇಳಿದೆ ಸರ್. ಅವಾಗ ಅವ್ರೇನಂದ್ರು, SI ಏನಪ್ಪಾ ಇವಾಗ ಇವ್ರ ಕೇಳ್ತಿದಾರೆ ಮೇಡಮ್ ಅವರು, ಏನ್ ಮಾಡ್ತೀಯಾ ಸರ್? ಇವಾಗ ಆರೋಗ್ಯ ರಕ್ಷಾ ಕೊಟ್ಟಿಲ್ಲ ಅಂತ ಹೇಳ್ತಿರೋದು ತಪ್ಪೇನೆ ನಮ್ದು. ನಾವ್ ಇವಾಗ ಇವ್ರಿಗೆ ಅಮೌಂಟ್ ಕೊಡ್ಲಿಕ್ಕೆ ರೆಡಿ ಇದೀವಿ ಸರ್, ಆಪರೇಷನ್ ಆಗಿರೋ ಖರ್ಚಾಗಿರೋ ದುಡ್ಡು ನಾನು ಕೊಡ್ತೀನಿ ಸರ್ ಅಲ್ಲಿ ಒಪ್ಕೊಂಡ್ರ ಅಂತ ಹೇಳಿದ್ರು ಸರ್. ಅಂದ್ರೆ ಆಪರೇಷನ್ ಆಗಿರೋದು ಪರ್ಸನಲ್ ಆಗಿ ಮಾತಾಡಿದ್ರು ಸರ್ ಅಲ್ಲಿ. ಆಪರೇಷನ್ ಆಗಿರೋದು ಖರ್ಚಾಗಿರೋದು ಬಡವರು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಅಮೌಂಟ್ ಕೊಡ್ತಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್, ಇವ್ರು ಏನಿದೆ ಅಮೌಂಟ್ ವಾರ ವಾರ ಕಟ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು ಸರ್. ಖಂಡಿತ ನನ್ಗೆ ಆ ದುಡ್ಡು ಬೇಡ, ನನಗೆ ಇವಾಗ ಆರೋಗ್ಯ ರಕ್ಷೆ ಇಲ್ಲ, ನೀವು ಕೊಟ್ಟೇ ಇಲ್ಲ ಅಂತ ವಾದ ಮಾಡಿದ್ಮೇಲೆ ನನಗೆ ಬೇಡ, ನಿಮ್ ಸಂಘನೂ ಬೇಡ, ನಾನ್ ಸಂಘದಿಂದ ಹೊರಗೆ ಹೋಗ್ತಾ ಇದೀನಿ, ನಾನ್ ಡಾಕ್ಯುಮೆಂಟ್ಸ್ ಕೊಡು, ನಾನು ಸಾಲ ಕ್ಲಿಯರ್ ಮಾಡ್ಕೋತೀನಿ, ನನ್ನಲ್ಲಿರೋ ಏನು ಉಳಿತಾಯದ ಹಣ ಇದೆ, ನನಗೆ ಬರ್ಬೇಕಾಗಿರೋದು ಏನ್ ಸಬ್ಸಿಡಿ ಇದೆ, ನಾನು ಲೆಕ್ಕ ತಗೊಂಡು ನಿನ್ ಸಂಘದಿಂದ ಹೊರಗೆ ಹೋಗ್ತಾ ಇದೀನಿ ಅಂತ ಕೇಳಿದೆ. ಯಾರು ನಿಮ್ ದುಡ್ಡು ಕಟ್ಟಿಸ್ಕೊಂಡವನು ಮಧುಸೂದನ್ ಅವ್ರ ಹೆಸರು? ಹ್ಞೂ ಸರ್, ಮಧುಸೂದನ್ ಅಂತ ಸರ್. ಮಾಡಿಲ್ಲ ಪೊಲೀಸರು? ಏನು ಮಾಡ್ಲಿಲ್ಲ ಸರ್, ಅಲ್ಲಿ ಏನು ಮಾಡ್ಲಿಲ್ಲ, ಇಷ್ಟೇ ಮಾತುಕತೆ ನಡೀತು ಸರ್. ಆಮೇಲೆ ನಾನು ಕೇಳಿದೆ, ಸರ್ ನೋಡಿ ಸರ್, FIR ಮಾಡೋ ಇದಿದ್ರೆ ಮಾಡಿ ಸರ್, ನೀವು ಅವ್ರಿಗೆ FIR ಮಾಡೋ ಧೈರ್ಯ ಬೇಕಲ್ವಮ್ಮ ಪೊಲೀಸ್ಗೆ? ಅದೇ FIR ಮಾಡೋ ಇದಿದ್ರೆ ಮಾಡಿ ಸರ್, ಇಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಅಂತ ರೈಟಿಂಗ್ ಬರ್ಕೊಡಿ ಸರ್ ನನ್ಗೆ ಅಂತ ಕೇಳಿದೆ ಸರ್ ನಾನು. ಅದಕ್ಕೆ ಇಲ್ಲಮ್ಮ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನ ತೆಗಿಬೇಕಾಗುತ್ತೆ. ಏನ್ ಪಾಯಿಂಟ್ ತೆಗಿಬೇಕಂತೆ? ಅಂದ್ರೆ ಯೋಜನೆ ಅಧಿಕಾರಿ ಮೇಲೆ ನಾನು ಏನು ಮುಖ್ಯಸ್ಥರ ಮೇಲೆ ಕೊಟ್ಟಿದ್ದೀನಿ ಅದನ್ನೆಲ್ಲ ತೆಗಿಬೇಕಾಗುತ್ತೆ. ನಿಮ್ಗೆ ಏನು ಪಾಸ್ ಪುಸ್ತಕ ಬೇಕು, ಅಥವಾ ನಿಮ್ಗೆ ಏನು LIC ಬಾಂಡ್ ಬೇಕು, ಆರೋಗ್ಯ ರಕ್ಷಾ ಬಾಂಡ್ ಬೇಕು, ಅಷ್ಟನ್ನ ಮಾತ್ರ ಮೆನ್ಷನ್ ಮಾಡಿ, ನಿಮಗೆ ಬೇಕಾದ ದಾಖಲಾತಿ ಮೆನ್ಷನ್ ಮಾಡಿ ಸಾಲ ಕಟ್ಟೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ನೀನ್ ಕಂಪ್ಲೇಂಟ್ ಕೊಡಮ್ಮ ಅಂತ. ಅಂದ್ರೆ ಆ ಕಳ್ಳ ನಿಮ್ ದುಡ್ಡು ತಿಂದ ಅವನ ಹೆಸರು ಅಲ್ಲಿ ಬರಿಬೇಡ ಅಂತ ಹೇಳಿದ್ದಾರೆ ಅವರು, ಆ ಪೊಲೀಸ್ ಅವರು. ಅವನ ಹೆಸರು ಬರಿಬೇಡಿ, ನಿಮ್ಗೆ ಏನ್ ಬೇಕಾದ್ರೆ ಮಾತ್ರ ನಾವ್ ಏನ್ ಹೇಳ್ತೀವಿ ಅಷ್ಟು ಪಾಯಿಂಟ್ ಮಾತ್ರ ಬರಿಯಮ್ಮ. ಅವ್ರೇನ್ ಪೊಲೀಸ್ ಅವರೆಲ್ಲ ಗೂರ್ಖಾಗಳ ಅವರು ಅಂತ ಹೇಳಿದ್ರು ಸರ್. ಅದಕ್ಕೆ ಆಯ್ತು ಸರ್, ಇವಾಗ ತುಂಬಾ ಲೇಟ್ ಆಗಿದೆ, ನನ್ ಮಕ್ಳು ಮನೇಲಿ ಬಿಟ್ಬಿಟ್ಟಿದೀನಿ, ನಾನು ಹೊರಡ್ತೇನೆ, 7:30 ಆಗಿದೆ ಇವಾಗ ಟೈಮು, ನನ್ ಕೊಡಿ ಸರ್. ಇವಾಗ ನಮ್ದು ಏನು ಕೊಟ್ಟಿದ್ದೀನಿ ನಾನು ಕಂಪ್ಲೇಂಟ್, ನಿಮ್ಗೆ ಕ್ರಮ ಜರುಗಿಸೋಕಾಗಿಲ್ಲ ಅಂದ್ರೆ ನನಗೆ ಕೊಟ್ಬಿಡಿ ಸರ್, ನಾನು ಮುಂದೆ ಹೋಗ್ತೀನಿ, ಮುಂದಕ್ಕೆ ಹೋಗಿ ನನ್ಗೆ ಎಲ್ಲಿ ನ್ಯಾಯ ಸಿಗುತ್ತೆ ನಾನು ಮಾಡ್ಕೋತೀನಿ ಸರ್ ಅಂತ. ಅದಕ್ಕೆ ತಗೊಳಮ್ಮ ಕಂಪ್ಲೇಂಟ್, ನೀನ್ ಕೊಟ್ಟಿರೋದು ಬರ್ಕೊಟ್ಟಿರೋದು ಅಂತ ಅಂದ್ಬಿಟ್ಟು ಅದನ್ನ ರಿಟರ್ನ್ ನನಗೆ ಕೊಟ್ಟರು ಸರ್. ಅಷ್ಟೇ ಪೊಲೀಸ್ ಅವ್ರು ತಾಕತ್ತು, ಇವರೆಲ್ಲ ಬೆಲ್ಟ್ ಗನ್ನು ಪೊಲೀಸ್ ಜಿಪ್ ಎಲ್ಲ ಕೊಟ್ಟಿರೋದು, ಯಾವ್ದೋ ಒಂದು ಸೆಕ್ಯೂರಿಟಿ ಕೆಲ್ಸಕ್ಕೆಲ್ಲ ನಿಂತ್ಕೊಂಡು ಸಲ್ಯೂಟ್ ಹೊಡ್ಕೊಂಡು ನಿಂತ್ಕೊಳ್ಳೋ ಕೇಳಿ ಇವರಿಗೆಲ್ಲ. ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಪ್ರೈವೇಟ್ PCR ಹಾಕ್ಸ್ಬೋದು. ಅಲ್ಲ ಸರ್, ಇವಾಗ ನಾನು ಹೇಳ್ತೇನೆ ಏನ್ ಗೊತ್ತಾ, ನಮಗೆ ಪೊಲೀಸರಿಂದ ಇಂಥ ಕಳ್ಳು ಜಾಸ್ತಿ ಆಗಿರೋದು. PCR ಬೇಕಾದ್ರೆ ಆಕ್ಸಸ್ ಬಿಡೋಣ, ನಡೀಲೇಬೇಕಾರೆ ನಮ್ಮ ಹತ್ರ ಲಾಯರ್ ಇದ್ರೆ ಮಾತಾಡ್ತೀನಿ.
ಅಲ್ಲ ಸರ್, ಇವಾಗ ನಮಗೆ ರಕ್ಷಣೆ ಕೊಡಿ ಸರ್. ಬಂದು ಗುಂಡಾಗಿರಿ ಮಾಡ್ತಿದ್ದಾರೆ, ಮನೆ ಹತ್ರ ಬಂದು ಪ್ರಾಬ್ಲಮ್ ಮಾಡ್ತಿದ್ದಾರೆ. ನಮ್ಮ ಮನೆಯವ್ರು ಹುಷಾರಿಲ್ಲ ಟೈಮ್ ಅಲ್ಲಿ ಬಂದು ಈ ತರ ಮಾಡಿದ್ರೆ, ಟಾರ್ಚರ್ ಮಾಡಿದ್ರೆ ಮತ್ತೆ ಏನಾದ್ರು ಅವರು ಅಪ್ಸೆಟ್ ಆದ್ರೆ ನಾನು ಏನ್ ಮಾಡೋದು? ಚಿಕ್ಕ ಮಕ್ಳು ಕಟ್ಕೊಂಡು ಏನ್ ಮಾಡೋದು? ರಕ್ಷಣೆ ಬೇಕು ಅಂತ ನಾನು ಕೇಳಿದ್ರೆ ನ್ಯಾಯ ಪಂಚಾಯತ್ ನಾವೇ ಮಾಡ್ಕೋಬೋದಲ್ವಾ ಸರ್ ಮನೆ ಹತ್ರ? ಚೇಂಜ್ ಮಾಡ್ಕೋ ಇದನ್ನ ಅಂತ ಹೇಳ್ತಾರೆ ಅಂದ್ಮೇಲೆ ಇವ್ರೇನ್ ಪೊಲೀಸ್ ಎಲ್ಲ ಕಳ್ ಪೊಲೀಸ್ ಆಗ್ಬಿಡಲ್ಲ? ನಮಗೆ ನ್ಯಾಯ ಎಲ್ಲಿದೆ ಸಿಗುತ್ತೆ? ರಕ್ಷಣೆ ಎಲ್ಲಿಂದ ಬರುತ್ತೆ ನಮ್ಗೆ? ಥೂ 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 ಅಸಹ್ಯಪ್ಪ. ಅದಕ್ಕೆ ನಾನು ಹೇಳಿದೆ ಸರ್, ನೀವು ಸಂಘದವ್ರಿಗೆ ಅದೇ ಸೂಪರ್ವೈಸರ್ಗೆ, ನೋಡಪ್ಪ ನಿನಗೆ ತಾಕತ್ತಿದ್ರೆ ನನ್ನ ಮೇಲೆ ಫೇಸ್ ಮಾಡು, ಸಿವಿಲ್ ಸೂಟ್ ಹಾಕು. ನಾನು ಕಾನೂನು ವಿರುದ್ಧ ಅಲ್ಲ, ನಾನು ಬಂದು ಕೋರ್ಟಲ್ ಕಟ್ತೇನೆ, ನಿನ್ನ ಹಣ ಏನಿದೆ ನಾನು ಕೋರ್ಟಲ್ ಕಟ್ತೇನೆ. ನಂದು ಕೂಡ ಹಾಗೆ ದಾಖಲಾತಿ ಬೇಕು, ನನಗೆ ಉಳಿತಾಯ ಬೇಕು, ನನಗೆ ಸಂಬಂಧಪಟ್ಟ ಸಬ್ಸಿಡಿ ಏನ್ ಬಂದಿದೆ ಗೌರ್ಮೆಂಟ್ ಇಂದ ಅಷ್ಟೆಲ್ಲ ಡೀಟೇಲ್ಸ್ ಬೇಕು. ನಿನ್ನ ಹತ್ರ ಅದೆಲ್ಲ ಇದ್ರೆ ಕೋರ್ಟಲ್ ಬಾ, ಅಮೌಂಟ್ ಕಟ್ಟಿಸ್ಕೋ, ಇನ್ನು ನನ್ನ ಮನೆ ಹತ್ರ ನೀನ್ ಬರ್ಲಿಕ್ಕಿಲ್ಲ ಅಂತ ಹೇಳ್ ಬಂದೆ ಸರ್ ನಾನು. ಓಕೆ ಫೈನ್ ಅಮ್ಮ. ಈಗ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳ್ಳಿರಲ್ಲ, ಕೋರ್ಟಲ್ಲಿ ಫೈಟ್ ಮಾಡುವ. ಒಂದು PCR ಹಾಕ್ಸೋದಕ್ಕೆ ನಾನು ಅಡ್ವೊಕೇಟ್ ಹತ್ರ ಮಾತಾಡ್ತೀನಿ, ನೀವು ತಗೊಂಡು ಅಲ್ಲಿಗೆ ಬರಲಿ. ಆಮೇಲಿಂದ ಅವನ ಹತ್ರ ಏನೇನು ಮಾತಾಡಿದ್ರು ವಿಡಿಯೋ ರೆಕಾರ್ಡು ಆಡಿಯೋ ರೆಕಾರ್ಡ್ ಎಲ್ಲನೂ ಕೂಡ ಜೋಪಾನಾಗಿಟ್ಟಿರಿ. ಹಾಗೆ ನನಗೂ ಕೂಡ ಒಂದು ಕಾಪಿ ಕಳಿಸಿ. ಮಾಡ್ಕೊಂಡಿದ್ದೀರಾ ಅದು? ಯಾವುದು ಸರ್? ಆಡಿಯೋ ವಿಡಿಯೋ ರೆಕಾರ್ಡು ಬಂದು ಧಮಕಿ ಹಾಕಿರೋದು ಮನೆ ಹತ್ರ ಬಂದಿರೋದು ಮಾಡ್ಕೊಂಡಿದ್ದೀನಿ ಸರ್. ಮನೆ ಹತ್ರ ಇದೆ, ಇಲ್ಲಿ ಸ್ಟೇಷನ್ ಅಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ ಸರ್. ಅಲ್ಲ, ಗೊತ್ತಿಲ್ಲದಂಗೆ ವಾಯ್ಸ್ ರೆಕಾರ್ಡರ್ ಮಾಡ್ಕೊಂಡು ಹೋಗಿ ಇನ್ಮೇಲಿಂದ. ಯಾಕಂದ್ರೆ ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಹೆಚ್ಚು ದೌರ್ಜನ್ಯ ಆದಾಗ ನಮ್ಮ ರಕ್ಷಣೆಗೆ ನಾವೇನ್ ಮಾಡ್ಕೋಬೇಕು? ಇಂಥ ಕಳ್ಳ ಪೊಲೀಸರುಗಳು ನಮ್ ಕಡೆಯಿಂದ ಒಂದು ಫೋನ್ ಬಂತು, ಮಾತಾಡ್ತಾ ಇದ್ರು ಮೇಡಮ್, ಮಾತಾಡ್ತಾ ಇದ್ರು. ಚಿತ್ರದುರ್ಗದಿಂದ ಫೋನ್ ಬಂತು, ರಾಮನಾಗರಾಜ್ ಅಂತ, ಅವ್ರ ಕಡೆಯಿಂದ ಮೇಡಮ್ ಕಡೆಯಿಂದ ಫೋನ್ ಬಂತು. ಕೊಡಿ ಇಲ್ಲಿ, ಏನಕ್ಕೆ ಅಷ್ಟೊತ್ತು ಕೂರ್ಸ್ಕೊಂಡು ನಿನ್ಗೆ ಯಾಕೆ NCR ಕೊಟ್ಟಿಲ್ಲ, ಯಾಕೆ FIR ಮಾಡಿಲ್ಲ ಅಂತ ನಾನು ಕೇಳ್ತೇನೆ ಅಂತ ಮಾತಾಡ್ತಾನೆ ಇದ್ರು ಸರ್. ಲೌಡ್ ಸ್ಪೀಕರ್ ಕೂಡ ಆನ್ ಮಾಡಿದ್ದೆ. ನೀನ್ ಫೋನ್ ಕಟ್ ಮಾಡಿ ಒಳಗೆ ಬನ್ನಿ ಅಂತ ಹೇಳ್ತಾರೆ ಸರ್ PC. ಫೋನ್ ಎಲ್ಲ ಆರೈಸ್ಕೊ ಬರ್ಬೇಡಿ. ಅಗದು ಹೋಗುದು ಬಿಸಾಕಿರೋ ಎಂಜಿನ ತಿನ್ಕೊಂಡು ಕಾಲ ಕಳೆದ್ರೆ ಪೊಲೀಸರು ಪಾಪ ಅವ್ರದ್ದು ಅದೇ ಗತಿ ಬರೋದು. ಪಾಪ ಅವ್ರಿಗೆ ನಡುಕ. ಅವ್ರಿಗೆ ಇಂಥ ಇವ್ರ ಹತ್ರ ಎಲ್ಲ ಮಂತ್ಲಿ ಅದು ಇದು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಲ್ಲ ಶ್ವೇತಾ ಮೇಡಮ್. ಸೊ ಅದೊಂದು ಇದು ಅಷ್ಟೇ ಬೀಜ ಅವ್ರು ಉಗಿದು ಬಿಸಾಕಿರೋಂಥ ಎಂಜ ತಿನ್ಕೊಂಡು ಒಂದು ಓಡಾಡ್ತಿರ್ತಾರೆ ಇವರೆಲ್ಲ. ನಿಮ್ಮ ಆದ್ರೆ ದಾಖಲೆಗಳು ಇಟ್ಕೊಳ್ದೆ ಯಾವ ಕಾರಣಕ್ಕೂ ದುಡ್ಡು ಕೊಡ್ಬೇಡಿ. ನೀವು ಯಾಕೆ ಅವ್ರಿಗೆ ಯಾಕೆ ಬಿಡ್ತೀರಿ? ಇವ್ನ ಮೇಲೆ ಮೇಡಮ್ ಕೋರ್ಟಲ್ಲಿ PC ಹಾಕ್ಸಿ ಒಂದು. ನಾನೇ ವಾಲಂಟಿಯರ್ ಒಪ್ಪಿದ್ದೀನಲ್ಲ ಸರ್, ನನಗೆ ಕರ್ನಾಟಕ ಬ್ಯಾಂಕಿಗೆ ಅಮೌಂಟ್ ಬಂದಿದೆ, ನಾನು ಕಟ್ಲಿಕ್ಕೆ ರೆಡಿ ಇದ್ದೀನಿ, ನನ್ ಮೇಲೆ ಫೇಸ್ ಮಾಡಿ ಸಿವಿಲ್ ಸೂಟ್ ಹಾಕ್ಸಿ ಕೋರ್ಟಿಗೆ ಅಂತ ನಾನು ಕೇಳ್ಕೊತಿದ್ದೀನಲ್ಲ. ಸಾಲ ಮಾಡಿದ್ರೆ ಕೆಲವರಿಗೆ ಕೇಳ್ಕೊತಿದ್ದೀನಲ್ಲ, ಕೊಟ್ಟವ್ರಿಗೆ ಯಾಕೆ ಭಯ? ಓಕೆ, ಈಗ ಅವ್ನು ಕೊನೆಗೆ ಒಪ್ಕೊಂಡ ಕೊಡ್ತೀನಿ ಅಂತ ಏನಾದ್ರು? ಇಲ್ಲ ಸರ್, ಏನು ವಾದನೆ ಮಾಡ್ಲಿಲ್ಲ ಸರ್, ಅಲ್ಲಿಗೆ ಸ್ಟಾಪ್ ಆಯ್ತು. ಆಯ್ತು ಕೊಡಿ ಸರ್, ನೀವು ಕಂಪ್ಲೇಂಟ್ ಅಲ್ಲಿ ನಾವು ವ್ಯತ್ಯಾಸ ಮಾಡ್ಕೋಬೇಕಿದ್ರೆ ವ್ಯತ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಇವತ್ತ ಮುಖ್ಯಸ್ಥರು ಕೊಡ್ಲಿಲ್ಲ ಅಂತ ಅಂದ್ರೆ ಮುಖ್ಯಸ್ಥರು ಕೆಳಗಡೆ ಮುಖ್ಯಸ್ಥರು ಕಲಾಕ್ಷೇತಿ ಬಿಟ್ಟಿರೋಕೆ ಮನೆ ಹತ್ರ ಬರ್ತಿರೋದು. ನಾಳೆ ಹೇಳ್ತಾನೆ ನಾನು ಕೆಲಸ ಬಿಟ್ಟಿದ್ದೀನಿ ಕಣಮ್ಮ, ನಾನು 3 ತಿಂಗಳ ಕೆಲಸ ಬಿಟ್ಟು 4 ತಿಂಗಳ ಕೆಲಸ ಬಿಟ್ಟು ಇದ್ರ ಮೇಲೆ ಅವ್ರು ಬರ್ಬೇಕು, ಆ ಸಂಸ್ಥೆ ನನಗೆ ಇವ್ರು ಎಂಪ್ಲಾಯಿ ದುಡ್ಡು ಕೊಟ್ಟಿಲ್ಲ, ನೇರವಾಗಿ ಬಂದಿರೋ ಇಲ್ಲಿಂದ ಬಂದಿದೆ ಅಮೌಂಟ್ ಅಂತ ನಾನು ಕೊಟ್ಟರೆ ಮುಖ್ಯಸ್ಥನ ಕೊಟ್ಟಿದ್ದೀನಿ ಸರ್. ಇದ್ರಲ್ಲಿ ಚೇಂಜ್ ಮಾಡೋ ಅಂತ ಪ್ರಮೇಯ ನನ್ಗಿಲ್ಲ. ಅವ್ರು ದುಡ್ಡು ಕೂಡ ನನಗೆ ಬೇಡ, ನನ್ ಲೆಕ್ಕ ಕೊಡ್ಲಿ, ನಾನು ಕಟ್ತೀನಿ. ಸರಿ ಅಮ್ಮ, ಕೊನೆಗೆ ಏನಾದ್ರು ಒಪ್ಕೊಂಡ ಡಾಕ್ಯುಮೆಂಟ್ ಕೊಡ್ತೀನಿ ಅಥವಾ ದುಡ್ಡು ಕೊಡ್ತೀನಿ? ಇಲ್ಲ ಸರ್, ನಾವು ಕೋರ್ಟ್ ಹೋಗ್ಲಿಕ್ಕೂ ರೆಡಿ ಇಲ್ಲ, ಡಾಕ್ಯುಮೆಂಟ್ ಕೊಡ್ಲಿಕ್ಕೂ ರೆಡಿ ಇಲ್ಲ. ನಮ್ದೇನೈತೆ ನಾವು ಅಷ್ಟೇ ರೂಲ್ಸ್ ನಾವಿರೋದು, ನಾವ್ ಹೇಳ್ದಂಗೆ ಕಟ್ಟಬೇಕು ಅಂತ ವಾದ ಮಾಡ್ತಾರೆ ಹೊರತು ಏನು ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ರೆಡಿ ಆಗಲಿಲ್ಲ ಸರ್ ಅವರು. ಓಕೆ, ಅದಷ್ಟಕ್ಕೆ ಮುಗೀತು. ಆದ್ರೆ ನಿಮ್ ಕಟ್ಟಿರೋ ದುಡ್ಡಿಗೆ ಗತಿ ಏನಮ್ಮ ನೆಕ್ಸ್ಟ್? ಏನು ಗತಿಯಿಲ್ಲ ಸರ್, ಅದೇ ಇದೆ ಸರ್. ಈಗ ಆಯ್ತಲ್ಲ, ಆರೋಗ್ಯ ರಕ್ಷೆ ಆಯ್ತಲ್ಲ, ಅದೇ ಗತಿನೇ ಸರ್ ಆಗೋದು. ಆಯ್ತು, ಇನ್ಮ ದುಡ್ಡು ಕಟ್ಬೇಡಿಮ್ಮ, ಎಲ್ಲ ಲೆಕ್ಕ ಕೊಡೋರು. ನಾನು 2 ಆಗಿದೆ ಸರ್, 2 ಆಗಿದೆ, ನಿಲ್ಸಿದ್ದೀನಿ ನಾನು. ಆಮೇಲೆ ಪೊಲೀಸರ ಮೇಲೆ ನಂಬಿಕೆ ಇಡಬೇಡಿ. ನಮ್ಮ ರಕ್ಷಣೆಗೆ ಇರ್ತಾರೆ ಅಂತ ಹೇಳ್ತೀವಿ. ಹೆಣ್ಮಗಳು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಪೊಲೀಸ್ ಸ್ಟೇಷನ್ ರಕ್ಷಣೆ ಇಲ್ಲ ಅಂತಂದ್ರೆ ಇವೆಲ್ಲ ಯಾವ ಸಿಮೆ ಮೋದವಿಗಳಿವೆಲ್ಲ. ನಾನು 7:30 ಸರ್, ಸ್ಟೇಷನ್ ಹೊರಗಡೆ ಬಂದಾಗ 7:30 ಟೈಮು. ಓಕೆ, ಎಷ್ಟು ಗಂಟೆ ಹೋಗಿದ್ರಿ? ನಾನು 5 ಗಂಟೆ ಹೋಗಿದ್ದೀನಿ ಹೊರಗಡೆ. ಓಕೆ, ಈಗ ತುಂಬಾ ವೇಟ್ ಮಾಡಿದ್ದೀನಿ ನಾನು. ಶ್ವೇತಾ ಅವರೇ, ತುಂಬಾ ಜನ ಮಹಿಳೆಯರು ನನಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾ ಇದ್ರು, ನಮ್ಮ ಸಂಘರಿ ಚಿನ್ನ ಇದ್ದಂಗಿದೆ, ವಜ್ರ ಇದ್ದಂಗಿದೆ, ಪಳಪಳ ಅಂತ ಹೊಳಿತಾ ಇದೆ, ಏನು ಮೋಸ ಇಲ್ಲ ಅಂತ. ಅವ್ರಿಗೆ ಏನು ಹೇಳ್ತಾರೆ? ಅಲ್ಲಿ ಇನ್ನೊಂದು ಏನಾಗಿದೆ ಗೊತ್ತಾ ಸರ್, ಇವಾಗ ಎಜುಕೇಶನ್ ಇದ್ರೆ ಅದನ್ನೆಲ್ಲ ಓದ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ ನ ಓದ್ತಾರೆ. ನಮ್ಗೆ ಎಷ್ಟು ಬಡ್ಡಿ ಬರ್ತಾ ಇದೆ, ಎಷ್ಟು ಅಸಲು ಇದೆ, ನಮ್ಗೆ ಏನ್ ಬರ್ಬೇಕು ಸರ್ಕಾರದಿಂದ ಸವಲತ್ತು ಅಂತ ಗೊತ್ತಾಗುತ್ತೆ. ಅವರು ಅಲ್ಲಿ ಮಾಡ್ತಿರೋದು ಫ್ರಾಡ್ ಕೆಲಸ ಏನು ಅಂತಂದ್ರೆ, ಒಕ್ಕೂಟದ ಅಧ್ಯಕ್ಷರು ಮಾಡ್ತಾರೆ, ಅವರು ಹೆಬ್ಬೆಟ್ಟು ಅಂದ್ರೆ ಎಜುಕೇಶನ್ ಇರಬಾರ್ದು. ಸಂಘದಲ್ಲಿ ಇವಾಗ ಏನು ಲೀಡರ್ಗಳು ಮಾಡ್ತಾರೆ, ಗುಂಪಿನ ಲೀಡರ್ ಮಾಡ್ಕೊತಾರೆ, ಅವ್ರಿಗೆ ಏನು ಗೊತ್ತಿರಬಾರ್ದು.
ಅವರಿಗೆ ಫೇವರೇಟ್ ಆಗಿ ಅವ್ರ ಹಿಂದೆ ಯಾರು ಚೇಲಗಳು ಓಡಾಡ್ತಾರೆ ಅಂತರನ್ನ ಕೇಳ್ಬೇಕು, ಇವರು ಅಂದ್ರೆ ಕೇಳ್ಬೇಕು ಸರ್. ಓಕೆ ಅಮ್ಮ, ಈಗ ನಿಮ್ಮ ಜೊತೆ ಎಲ್ಲ ತುಂಬಾ ಜನ ಬಂದಿಲ್ಲ ಗ್ರೂಪ್ನಲ್ಲಿರೋರು, ನಿಮ್ಮ ಮನೆ ಹತ್ರ ಬಂದು ದುಡ್ಡು ಕೊಡಮ್ಮ ಅಂತ ಎಲ್ಲ ಹೇಳ್ತಾ ಇದ್ರು, ನಿಮ್ಗೆ ಫೋರ್ಸ್ ಮಾಡ್ತಾ ಇದ್ರು. ಅವ್ರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಕೂಡ ಈ ಅಮ್ಮ ಕೇಳ್ತಾ ಇರೋದು ಸರಿ ಇಲ್ವಾ ಅಂತ ಅಷ್ಟು 9 ಜನ ಯಾಕೆ ನಿಮ್ಮ ಸಪೋರ್ಟ್ ನಿಂತ್ಕೊಳ್ಳಿಲ್ಲ? ಯಾಕೆ ನಿಂತ್ಕೊಳ್ಳಿಲ್ಲ ಅಂತ ಅವ್ರಿಗೆಲ್ಲ ಭಯ ಸರ್. ನೆಕ್ಸ್ಟ್ ನಮ್ಗೆ ಏನ್ ಮಾಡ್ತಾರೋ, ಇವಾಗ ಇವ್ರಿಗೆಲ್ಲ ರೂಲ್ಸ್ ಗೊತ್ತಿದೆ, ಇವ್ರು ಮಾತಾಡ್ತಿದ್ದಾರೆ. ನೆಕ್ಸ್ಟ್ ಅವ್ರಿಗೂ ಅದೇ ಪರಿಸ್ಥಿತಿನೇ. ನೆಕ್ಸ್ಟ್ ಬಂದಾಗ ಅವ್ರು ಅನ್ಭವಿಸ್ತಾರೆ ಸರ್. ಇವತ್ತು ನನಗ್ ಬಂದಿದೆ, ನಾಳೆ ಅವ್ರಿಗೆ ಬರುತ್ತೆ, ಅವ್ರಿಗೆ ಬಂದಾಗ ಅರ್ಥ ಆಗುತ್ತಲ್ವಾ? ಈಗ ಹೋಗ್ಲಿ, ಇವ್ರು ಯಾರು ಕೇಳ್ಕೊಳ್ಳಿ ಹೋಗ್ಲಿ, ಅವ್ರ ಹೆಸರಲ್ಲಿ ಏನಾದ್ರು ಇದೆಯಾ ಅಂತ ಅದನ್ನಾರು ಕೇಳ್ಕೊಂಡ್ ತಗೊಂಡ್ಬರ್ಲಿ. ಆದ್ರೆ ಅವ್ರು ನಿಮ್ಗೂ ಆಪ್ಷನ್ ಕೊಡ್ತೀನಿ ನಾನು, ಏಕಾಏಕಿ ಯಾರನ್ನು ಬೈಯಕ್ ಹೋಗಲ್ಲ. ನಿಮ್ಗೂ ಆಪ್ಷನ್ ಕೊಡ್ತೀನಿ. ನೀವ್ ಇವಾಗ ಏನು ನಮ್ಗೆ ಯೋಜನೆ ಕಡೆ ಇವಾಗ ಎಂಪ್ಲಾಯ್ ಬಂದಿದ್ದಾರೆ, ಸೂಪರ್ವೈಸರ್ ಬಂದಿದ್ದಾರೆ, ಸೇವಾ ಪ್ರತಿನಿಧಿ ಬಂದಿದ್ದಾರೆ, ಅವ್ರ ಫೇವರೇಟ್ ಅಂತ ಹೇಳ್ತಿದ್ರಲ್ವಾ, ಅವ್ರ ಜೊತೆ ನೀವು ನಿಂತು ನಮ್ದು ಏನು ಶ್ರೇಯಸ್ ಸಂಘದ್ದು ಗುಂಪಿಂದ್ರೆ ಒಂದು ಪಾಸ್ಪೋರ್ಟ್ ತಗೊಂಡ್ ಬನ್ನಿ. ನೀವೆಲ್ಲ ಸೇರ್ಕೊಂಡೆ, ನಂದು ಒಬ್ಬಳು ಇಂಡಿವಿಜುವಲ್ ಆಗಿ ಬೇಡ, ಗುಂಪಿನ ಭದ್ರತೆಗೆ ಅಂತ ಇವರೆಲ್ಲ ಮಾಡ್ಕೊಂಡಿದಾರಲ್ವಾ, ಗುಂಪಿನ ಭದ್ರತೆಗೆ ಒಂದು ಅಕೌಂಟ್ ತನ್ನಿ, ಅದನ್ನ ನೋಡ್ಕೊಳ್ಳೋಣ. ಅಂದ್ರೆ ಆ ಸಂಘದ ಹೆಸರಲ್ಲೂ ಕೂಡ ಅಕೌಂಟ್ ಇಲ್ವಾ? ಅದು ಇಲ್ಲ ಸರ್, ಅಕೌಂಟ್ ಇಲ್ಲ. ಇಲ್ಲ ಸರ್, ಹಾಕಿಬೇಕು ಶ್ರೇಯಸ್ ಸಂಘ ಸರ್, ಮಾತಿ ಹೇಳಿ. ಓಕೆ, ಆ ಸಂಘದ ಹೆಸರಲ್ಲೂ ಅಕೌಂಟ್ ಇಲ್ಲ. ಹಾಗಾದ್ರೆ ದುಡ್ಡು ಕೊಡೋಂಥ ದುಡ್ಡು ಯಾವ ಅಕೌಂಟ್ಗೆ ಹೋಗುತ್ತೆ, ಯಾವ ಸಂಘಕ್ಕೆ ಹೋಗುತ್ತೆ? ನಿಮ್ಗೆ ಅಕೌಂಟಬಿಲಿಟಿ ಹೆಂಗ್ ಬರುತ್ತೆ? ಹಾಗಾದ್ರೆ ವಿತ್ ಮೆಸೇಜ್ ಯಾರು ಬರಬೇಕು, ಇಲ್ಲ ಫೋನ್ ಪೇನು ಕೂಡ ಅವ್ರು ಕಟ್ಟಿಸ್ಕೊಳ್ಳಲ್ಲ? ಬೇರೆ ಬೇರೆ ನಾವು ಉಜ್ಜೀವನ ಸಂಘದಲ್ಲಿ ಇದ್ದೀವಿ, ಮತ್ತೆ IDFC ಸಂಘದಲ್ಲಿ ಇದ್ದೀವಿ. ನಾವು ದುಡ್ಡು ಕಟ್ಟಿದ 2 ಸೆಕೆಂಡ್ ಅಲ್ಲಿ ಮೆಸೇಜ್ ಬರುತ್ತೆ, ಬಂದ್ಬಿಡುತ್ತೆ ಸರ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಫೋನ್ ಪೇ, ಗೂಗಲ್ ಪೇ ಎಲ್ಲ ಇರುತ್ತೆ. ನಿಮ್ಮಲ್ಲಿ ಯಾಕಿಲ್ಲ? ಇವಾಗ ನಾವು ಕೆಲಸ ಮಾಡ್ತಿದ್ದೀವಿ ಸರ್, ನಮಗೆ ಇವಾಗ ಅಕೌಂಟಿಗೆ ಅಮೌಂಟ್ ಬಂದಿರುತ್ತೆ, ಅವಾಗಿನ ಸ್ಯಾಲರಿ ಆಗಿರುತ್ತೆ, ಬೆಳಗ್ಗೆಯಿಂದ ಇವ್ರದ್ದು ಸಂಘ 7 ಗಂಟೆಗೆ ಇರುತ್ತೆ, ಅಷ್ಟು ಬೇಗ ನಾವು ಬ್ಯಾಂಕಿಗೆ ಹೋಗಕ್ಕಾಗಲ್ಲ, ತರಕಾಗಿರಲ್ಲ. ಆಯ್ತು ಫೋನ್ ಪೇ ಗೂಗಲ್ ಪೇ ಅಂತಂದ್ರೆ ಇಲ್ಲ ಮಾಡಲ್ಲ. ಯಾಕೆ ಮಾಡಲ್ಲ? ನಮ್ಮ ಅಕೌಂಟಿಗೆ ದುಡ್ಡು ಹಾಕಿದ್ಮೇಲೆ ನೀವು ಯಾಕೆ ಮಾಡಲ್ಲ? ಹಂಗ್ ಕೇಳಿದ್ರೆ ಒಬ್ರು ಲೇಡೀಸ್ ಹೇಳ್ತಾ ಇದ್ರು, ಸರ್ ಎಲ್ಲರ ಹತ್ರ ಕೂಡ ಮೊಬೈಲ್ ಇರಲ್ಲ ಸರ್, ಎಲ್ಲರೂ ಕೂಡ ಗೊತ್ತಾಗಲ್ಲ ಸರ್. ಆಮೇಲೆ ಇರೋರ ಹತ್ರ ಮಾಡ್ಕೊಳ್ಳಿ, ಇರೋರ ಹತ್ರ ಮಾಡ್ಲಿ ಸರ್, ಅನುಕೂಲ. ಇಲ್ದವ್ರಿಗೆ ಬೇಡ, ಅವ್ರ ಕೈಯಲ್ಲೇ ಕಟ್ಲಿ. ನಮ್ಮ ಹತ್ರ ಇವಾಗ ಇದೆ ಅಲ್ವಾ, ನಮ್ಮ ಹತ್ರ ಮಾಡಿಸ್ಕೊಳ್ಳಿ. ಚಿಕ್ಕ ಮಕ್ಕಳೆಲ್ಲ ಯೂಸ್ ಮಾಡ್ತಾವೆ ಮೊಬೈಲ್, ಎಲ್ಲ ಕೂಡ ಗೊತ್ತಿರ್ತವೆ. ಅಪ್ಪ ಅಮ್ಮ ಗೊತ್ತಿಲ್ಲ ಅಂದ್ರೆ ಮಕ್ಕಳ ರೆಡಿ ಆಗ್ತಾರೆ, ರೆಡಿ ಮಾಡ್ಕೊಡ್ತಾರೆ ಸರ್. ಏನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳ ರೆಡಿ ಮಾಡ್ಕೊಡ್ತಾರೆ. ಮೇಡಮ್, ಇವಾಗ ನಿಮ್ ಮೋಸ ಆಯ್ತಲ್ಲ PRKದು, ನಿಮ್ಮ ಹಸ್ಬೆಂಡ್ಗೆ ಅದನ್ನ ಉಪಯೋಗ ಆಗ್ಲಿಲ್ವಲ್ಲ? ಈಗ ಆರೋಗ್ಯ ರಕ್ಷಾ ಅದನ್ನ ಕಟ್ಟೋದು ನಿಲ್ಸಿದ್ದೀರಾ? ಎಲ್ಲ ನಿಲ್ಸಿದೀನಿ ಸರ್ ನಾನು. ಓಕೆ, ಅವ್ರು ಏನಾದ್ರು ಕೇಸು ಕಂಪ್ಲೇಂಟ್ ಅಂತ ಬಂದಾಗ ನಮ್ಮ ನಂಬರ್ ಬಳಸ್ಕೊಳ್ಳಿ. ಹಾಗೆ ಯಾವಾಗ ಕೂಡ ಅಲರ್ಟ್ ಆಗಿರಿ, ನಿಮ್ನ ನೀವೇ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ. ಯಾಕಂದ್ರೆ ಯಾರು ಕಂಪ್ಲೇಂಟ್ ತಗೊಳ್ಳಿಲ್ಲ ಕಂಪ್ಲೇಂಟ್ ಯಾರು ತಗೊಳ್ಳಿಲ್ಲ ಅಂದ್ರಮ್ಮ, ನಾನು ಮೀಡಿಯಾದವರಿಗೆ ಯಾವತ್ತು ಬೇಕಾದ್ರೆ ನಾನು ಕಂಪ್ಲೇಂಟ್ ತಗೋತೀನಿ. ನಾನು ರಿಸೀವ್ ಮಾಡಲಿಲ್ಲ ಅಂದ್ರೂ ಕೂಡ ನಂಗೆ ಮೆಸೇಜ್ ಹಾಕಿದ್ರೆ ಕೂಡ ಸಾಕು, ನಾನು ಅದನ್ನ ಯಾವಾಗಲಾದ್ರೂ ನಮ್ಮವ್ರು ನಿಮಗೆ ವಾಪಸ್ ಕಾಲ್ ಮಾಡೇ ಮಾಡ್ತಾರೆ. ವಿಡಿಯೋ ರೆಕಾರ್ಡು, ಆಡಿಯೋ ರೆಕಾರ್ಡು, ಇದು ನಿಮ್ಮ ಮುಖಾಂತರ ಎಲ್ಲ ಕರ್ನಾಟಕದಲ್ಲಿ ಯಾರು ಸಾಲ ತಗೊಂಡಿದ್ದೀರಾ, ಮತ್ತು ಯಾರು ಸಾಲ ತಗೊಳಕ್ ಹೋಗ್ತಾ ಇದ್ದಾರೆ, ಆಗ ಆಲ್ರೆಡಿ ಯಾರೋ ಸಾಲ ತಗೊಂಡಿದ್ದಾರೆ, ಕೆಲವರು ಆಲ್ರೆಡಿ ಇಮಿಡಿಯೇಟ್ ಇವತ್ತು ಸಾಲ ತಗೊಂಡು ಮುಂದುವರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡ್ಬೇಕಾದಂತ ಒಂದು ಸ್ಪೆಷಲ್ ಪ್ರೋಗ್ರಾಮ್ಗಳಿದು. ನಿಮ್ಗೆ ಮೋಸ ಆಗ್ತಿದ್ರೆ ನೀವು ಪ್ರಶ್ನೆಗಳನ್ನು ಕೇಳಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಸರ್, ನಂತರ ಯಾರು ಮೋಸ ಹೋಗ್ಬೇಡಿ, ಎಲ್ಲದನ್ನು ಕಾನೂನು ಪ್ರಕಾರ ನಮ್ಗೆ ಏನೇನ್ ಸಿಗ್ಬೇಕು ಡಾಕ್ಯುಮೆಂಟ್ ಸಿಕ್ಕಿದ್ರೆ ಮಾತ್ರ ಪ್ರಯತ್ನ ಮಾಡಿ, ಇಲ್ಲ ಅಂದ್ರೆ ಯಾವ ಸಂಘಗಳು ಲೋನ್ ತಗೋಬೇಡಿ ಅಂತ ಹೇಳ್ತೀನಿ ಸರ್ ನಾನು. ಥ್ಯಾಂಕ್ ಯು ಮಾ, ನಿಮ್ಮ ಒಳ್ಳೆ ಮಾಹಿತಿ ಕೊಟ್ರಿ. ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನೀವು? ನೋಡ್ತೀನಿ ಸರ್. ಮೇಡಮ್ ಹೇಗೆ ಬರ್ತಾ ಇದೆ ನೀವು ಹೇಳಿ? ಹಲೋ, ನೋಡ್ತೀನಿ ಸರ್. ಮೇಡಮ್ ನಿಮ್ಗೆ ಅವೇರ್ನೆಸ್ ಬರ್ತಾ ಇದೆಯಾ? ಚಾನಲ್ ನಿಮ್ಗೆ ಉಪಯೋಗ ಇದೆಯಾ ಏನಾದ್ರು? ಇದೆ ಸರ್, ಖಂಡಿತ ಇದೆ ಸರ್. ಓಕೆ, ಈಗ ನಿಮ್ ಚಾನಲ್ ನೋಡಿ ಸರ್, ನಾನು ನಿಮಗೆ ಕಾಲ್ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡೋದಾಗಿರ್ಲಿ, ನಾನು ಸಮಸ್ಯೆ ಹೇಳ್ಕೊಡೋದಾಗಿರ್ಲಿ ಸರ್, ಕಾನೂನು ಪ್ರಕಾರ ಹೇಗೆ ಅಂತ ತಿಳ್ಕೊಳ್ಳೋದಾಗಿರ್ಲಿ ಸರ್, ನಾನು ನಿಮ್ ಚಾನಲ್ ನೋಡಿದ ಮೇಲೆ ಸರ್ ನಾನು ಮಾಡಿದ್ದು. ಓಕೆ ಮೇಡಮ್, ಯಾರಾದರೂ ಧರ್ಮಸ್ಥಳ ಸಂಘದವರು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ, ಏನು ಅನ್ಯಾಯನೇ ಆಗಿಲ್ಲ ಅಂತ ಏನಾದ್ರು ಹೇಳಿದಾಗ ನಾನು ನಿಮಗೆ ಕನೆಕ್ಟ್ ಮಾಡ್ತೀನಿ ಮೇಡಮ್. ನೇರವಾಗಿ ಅವರಿಗೆ ಉತ್ತರ ಕೊಡಿ ಮೇಡಮ್. ನಿಮ್ಮ ಲೆಕ್ಕ ಅವ್ರ ಮುಖಾಂತರ ಕೊಡಿಸ್ಲಿ. ಕೆಲವರು ಹೇಳ್ತಾ ಇದ್ರೆ ಎಲ್ಲ ಡಾಕ್ಯುಮೆಂಟ್ ಕೊಟ್ಬಿಡ್ತೀವಿ ಅಂತ ಹೇಳ್ತಿದಾರಲ್ಲ, ಅವ್ರ ಮುಖಾಂತರ ಆದರೂ ನಿಮ್ಮ ಸಂಘದ ಹೆಸರು ಹೇಳ್ಕೊಂಡು, ನಿಮ್ಮ ಊರ ಹೆಸರು ಹೇಳ್ಕೊಂಡು, ನಿಮ್ದು ಏನು ದಾಖಲೆಗಳು ಕೊಡ್ಸೋಕೆ ಟ್ರೈ ಮಾಡಿ. ಯಾವುದೂ ಕೂಡ ನ್ಯಾಯ ವ್ಯವಸ್ಥೆನ ಫೈಟ್ ಮಾಡೋಕೆ ರೆಡಿಯಾಗಿ ನಾವು ಕೂಡ ರೆಡಿ ಇರ್ತೀವಿ ಅದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇದು ರೈಟ್ ಟು ಸಲಿ ಏನಂತಂದರೆ, ನಿಮಗೆ ಗೊತ್ತಿರ್ಬೋದು, ಅವೇರ್ನೆಸ್ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು. ಯಾರಿಗೆ ಒಳ್ಳೆಯದಾಗಿದೆ ಅಂತ ಹೇಳಿ, ಯಾರು ಕೆಟ್ಟದಾಗಿದೆ ಅಂತ ಹೇಳಿ. ಒಂದು ಹೆಣ್ಮಗಳನ್ನ ಬೆಳಗಿನ ಸಂಜೆವರು ಕೂಡ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡು ಅವ್ರು ಕಂಪ್ಲೇಂಟ್ ತಗೊಳ್ಳದೆ ವಾಪಸ್ ಬಿಸಾಕಿದ್ದು, ಹೆದರ್ಕೊಂಡು ಬದುಕ್ತಾ ಇರುವಂಥ ಪೊಲೀಸರಿಂದ ನಮಗೆ ರಕ್ಷಣೆ ಇಲ್ಲ. ಹೆಣ್ಣು ಮಗಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೇ ಅವ್ರಿಗೆ ದೌರ್ಜನ್ಯ ಮಾಡಿದೆ ಅಂತಂದಮೇಲೆ ನೀವೆಲ್ಲ ಯಾವ ಸಿಮ್ಮೆ ಪೊಲೀಸರು? ನೀವೆಲ್ಲ ಏನು ಗೊತ್ತಾ, ಅವರು ಉಗಿದು ತಿಂದು ಬಿಸಾಕಿರೋ ಬೀಜನ ನೆಕ್ಕೊಂಡು ತಿಂತಾ ಇರೋಂಥವ್ರು ಕೆಲವರು ಪೊಲೀಸರು ಇದ್ದಾರೆ. ಬೇಡ ರೀ ಅದೆಲ್ಲ. ಒಂದಷ್ಟು ಜನ ಪೊಲೀಸರು ಈಗಲೂ ಕೂಡ ಭಗತ್ ಸಿಂಗ್ ಥರ ಇದ್ದಾರೆ ರೀ, ಚಿನ್ನ ಇದ್ದಾಗಿದ್ದಾರೆ.
ನಾನು ನಿನ್ನ ದುಡ್ಡಲ್ಲಿ ಯಾಕೆ ಕಾಫಿ ಕುಡಿಬೇಕು, ನನ್ನ ಹತ್ರನೇ ಇದೆ, ನನ್ನ ಸಂಬಳ ದುಡ್ಡಿದು ಅಂತ ಅಂದ್ಕೊಂಡು ಕಾಫಿ ಕುಡಿ ಅಂತ ಎಷ್ಟೋ ಪೊಲೀಸರು ಕೂಡ ಇಲ್ಲಿದ್ದಾರೆ. ಆದರೆ ಎಂಜಲ್ಗೋಸ್ಕರ ಬದುಕಿರೋಂಥದ್ದು ಪೊಲೀಸರು ಇದ್ದಾರೆ. ಆದರೆ ಯಾಕೆ ಹೆದರ್ಕೊಂಡು ಬದುಕ್ತಾ ಇದ್ದೀರಾ? ಹೋಗಿ ಯಾವುದೋ ಗೂರ್ಖಾ ಕೆಲಸಕ್ಕೆ ಸೇರ್ಕೊಂಬಿಡಿ. ಕೆಲವರು ಸಂಘ ಸಂಸ್ಥೆಗಳಲ್ಲಿ ಹೇಳ್ತಾ ಇದ್ರು, ನಮ್ಮ ಸಂಘದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸರ್ ಅಂತ. ಈಗ ಈ ಹೆಣ್ಮಗಳಿಗೆ ಈ ಸಮಸ್ಯೆ ಇದೆ, ಯಾರು ಹೋಗಿ ಈ ಹೆಣ್ಮಗಳಿಗೆ ಈ ಸಮಸ್ಯೆನ ಪರಿಹಾರ ಮಾಡ್ತೀರಿ? ಈ ಹೆಣ್ಮಗಳು ಲೆಕ್ಕ ಕೇಳ್ತಾ ಇದ್ದಾಳೆ, ಲೆಕ್ಕನ ಕೊಡಿಸೋ ಶಕ್ತಿ ಇದೆಯಾ? ಸ್ತ್ರೀ ಶಕ್ತಿ ಅಂತ ಹೇಳ್ತೀವಿ, ಶಕ್ತಿ ಇದೆಯಾ ನಿಮಗೆ? ಫ್ರೀಯಾಗಿ ಬಸ್ ಬಿಟ್ಟಿದ್ದಾರೆ, ಹೋಗಿ ಹತ್ಕೊಂಡೋಗಿ ಫ್ರೀಯಾಗಿ ಬಸ್ ಹತ್ಕೊಂಡೋಗಿ ಅವ್ರಿಗೆ ಲೆಕ್ಕ ಕೊಡಿಸಿ. ಅವ್ರಿಗೆ ಯಾವುದು ಈ ಸಂಸ್ಥೆ ಯಾವುದೋ ಶ್ರೇಯಸ್ ಅಂತ ಸಂಘ ಹೇಳಿದ್ರು, ಆ ಸಂಘಕ್ಕೆ ಕಾಲ್ ಮಾಡಿ, ಅಲ್ಲಿ ಯಾವನು ಮ್ಯಾನೇಜರ್ ಇದ್ದಾನೆ, ಯಾವನು ಅಲ್ಲಿ ಮೇಲಧಿಕಾರಿ ಇದ್ದಾನೆ, ಅವ್ನಿಗೆ ಕ್ಯಾಕ್ರಸಿ ಹೋಗಿ ಸಾಧ್ಯ ಆದರೆ ಕಾಲರ್ ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಬನ್ನಿ. ಅವನನ್ನು ಮೋಸ ಮಾಡಿದ್ದಾನೆ ಅಂತಂದಮೇಲೆ ಅವನು ಬಿಡೋಕ್ಕಾಗತ್ತಾ? ಮೋಸ ಮಾಡಿದ್ದಾನೆ ಅಂದಮೇಲೆ ಪೊಲೀಸರು ಸುಮ್ಮನೆ ಆದರು ಅಂತಂದರೆ ಅಂಥ ದುಷ್ಟರು ಭಾಳಷ್ಟು ಮೆರೀತಾರೆ. ಅವನ ದುಡ್ಡಲ್ಲಿ ಕೆಲವು ಪೊಲೀಸರು ಬದುಕ್ತಾ ಇದ್ದಾರೆ, ಸಂಬಳದಲ್ಲಿ ಬದುಕ್ತಾ ಇರೋ ಕೆಲವರು. ಆ ಸ್ಟೇಷನ್ಗೆ ಒಂದಷ್ಟು ಜನ ಎಂಜು ತನಕ ಬದುಕ್ತಾ ಇರಬೇಕು ಅವರು. ಎನಿವೇಸ್, ನಮ್ಮ ಸಿಟ್ಟು ನಮ್ಮ ಸ್ವಾರ್ಥ ಹಾಕಲ್ಲ, ಸಮಾಜದ ಒಳಿತಿಗೆ ಈ ಎಲ್ಲ ಬಡವರಿಗೆ ನ್ಯಾಯ ಸಿಗಲಿ ಅಂತ ಅಷ್ಟೇ. ಯಾರ ವಿರುದ್ಧನೂ ಆಗಲ್ಲ, ಯಾವ ಸಂಸ್ಥೆ ವಿರುದ್ಧನೂ ಕೂಡ ಇಲ್ಲ. ಈ ಸಂಘದಲ್ಲಿ ಮೋಸ ಹೋದರೆ ಮೋಸ ಹೋಗಿದ್ದಾರೆ ಅಂತಲೇ ತೋರಿಸ್ತೀನಿ, ಒಳ್ಳೆಯದಾಗಿದ್ದರೆ ಒಳ್ಳೆಯದಾಗಿದೆ ಅಂತಲೇ ಹೇಳ್ತೀನಿ.